ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು 9ನೇ ತರಗತಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ನಾನಿಲ್ಲಿ ನಿಮಗೊಂದು ಸೂಚನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪತ್ರಿಕೆ ಏನಿದೆ ಕೇವಲ ಮಾದರಿ ಪತ್ರಿಕೆ. ನೀವು ಇದೇ ಪ್ರಶ್ನೆ ಬರುತ್ತಾ, ಇದೇ ಪತ್ರಿಕೆ ಕೊಡ್ತಾರಾ ಅಂತ ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾ ಇರ್ತೀರಾ. ಆದರೆ ಇದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಬರ್ಬೋದು ಅಥವಾ ಇದೇ ರೀತಿಯಾದಂತಹ ಬೇರೆ ಪ್ರಶ್ನೆಗಳನ್ನು ಸಹ ಟೀಚರ್ಸ್ ತಯಾರಿಸಿ ಹಾಕಿರ್ತಾರೆ. ಹಾಗಾಗಿ ಆದಷ್ಟು ಇಲ್ಲಿ ಹೆಚ್ಚಿನ ಪ್ರಶ್ನೆಗಳು ಬರುವಂತಹ ಪ್ರಶ್ನೆ ಪತ್ರಿಕೆಯನ್ನೇ ನಾವು ಇಲ್ಲಿ ಹಾಕಿರ್ತೀವಿ. ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಂದೊಂದೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಇನ್ನು ಇತ್ತೀಚಿನ ಈಗ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪರೀಕ್ಷೆ ಹತ್ತಿರ ಬಂದಿರೋದ್ರಿಂದ ಪ್ರತಿದಿನ 1 ಅಥವಾ 2 ಪ್ರಶ್ನೆ ಪತ್ರಿಕೆಯನ್ನು ನಾವು ಹಾಕ್ತಾನೆ ಇರ್ತೀವಿ. ಬಹಳಷ್ಟು ರಿಲೇಟೆಡ್ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ತಾವುಗಳು ಇದನ್ನು ವೀಕ್ಷಣೆ ಮಾಡ್ಬೋದು. ಈಗ ನಾವು ತೃತೀಯ ಭಾಷೆ ಹಿಂದಿ ಪ್ರಶ್ನೆ ಪತ್ರಿಕೆಯನ್ನು ಒಂದೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಿಮಗೆ ಆ್ಯಸ್ ಯೂಶುವಲ್ 10ನೇ ತರಗತಿಗೆ ಹೇಗಿರುತ್ತೋ ಅದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಯಲ್ಲಿರೋದು 8 ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ, ಅನುರೂಪತಾ, 1 ವಾಕ್ಯದ ಪ್ರಶ್ನೆ, 2 ವಾಕ್ಯದ ಪ್ರಶ್ನೆ, 3 ವಾಕ್ಯದ ಪ್ರಶ್ನೆ, ಹಾಗೆ 4 ವಾಕ್ಯದ ಒಂದು ಪ್ರಶ್ನೆ, ಪದ್ಯ, ಅಪಠಿತ್ ಗದ್ಯಾಂಶ, ಹಾಗೆ ಅನುವಾದ. ಈ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದೇ ರೀತಿ ನಿಬಂಧ ಮತ್ತು ಪತ್ರಲೇಖನ ಇರುತ್ತೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. 10ನೇ ತರಗತಿಯಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಆದರೆ 9ನೇ ತರಗತಿಯಲ್ಲಿ ಅಪ್ಲೈಡ್ ಕ್ವಶನ್ಸ್ ಜಾಸ್ತಿ ಕೊಟ್ಟಿರೋದ್ರಿಂದ ಮಕ್ಕಳೇ ಬಹಳಷ್ಟು ಅಭ್ಯಾಸ ಮಾಡಬೇಕಾಗುತ್ತೆ. ಮೊದಲನೇ ಮೇನ್ ಬಂದು निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उनके संकेताक्षर सहित पूर्ण रूप से लिखिए. ಮೊದಲನೇ ಪ್ರಶ್ನೆ, ಗೋಪಾಲ್ घर से लैंप लाया. घर का ಪರ್ಯಾಯವಾಚಿ ಶಬ್ದ. ಘರ್ ಅಂದ್ರೆ ಏನು? ಮನೆ ಅಂತ ಹೇಳಿ. ಆ ಮನೆಯ ಪರ್ಯಾಯವಾಚಿ ಶಬ್ದ ಏನು ಅಂತ ಅಂದಾಗ ಆಪ್ಷನ್ ಬಿ ಮಕಾನ್ ಆಗಿರುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆ ಇಲ್ಲಿ ಅನುರೂಪದ ರೀತಿಯಲ್ಲೇ ಇರುತ್ತೆ, ಆದರೆ ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ಪುತ್ರ ಪುತ್ರಿ. ಮಾಲಿ ಅನ್ನೋದೇನು ಅಂತ ಅನ್ನೋದಾದ್ರೆ ಏನಪ್ಪಾ ಅಂದರೆ ಕೆಲವರು ಮಾಲ್ಕಿನ್, ಮಾಲಿ, ಮಾಲಿನಿ ಅಂತೆಲ್ಲ ಬರೀತಾರೆ. ಆದರೆ ಕರೆಕ್ಟಾಗಿ ಏನಪ್ಪ ಅಂದರೆ ಮಾಲಿ ಅಂದರೆ ತೋಟದ ಮಾಲಿ, ಮಾಲೀಕ ಅಲ್ಲ. ಮಾಲಿ ತೋಟದಲ್ಲಿ ಕೆಲಸ ಮಾಡುವಂತಹವನು ಮಾಲಿ ಅಂತ ಹೇಳ್ತೀವಿ. ಆ ಮಾಲಿಯ ಹೆಂಡತಿಗೆ ಮಾಲಿನ್ ಅಂತ ಹೇಳ್ತೀವಿ. ಮಾಲಿನಿ ಅಂತ ಬರೆದ್ರೆ ಹೆಂಗಸು, ಮಾಲ್ ಅಂದರೆ ವಸ್ತು ಅಥವಾ ಮಾಲ್ ಆಗಿರುತ್ತೆ. ಹಾಗೆ ಮಾಲಿನಿ ಅನ್ನೋದು ಬರೋದಿಲ್ಲ. ಹಾಗಾಗಿ ಮಾಲಿನ್ ಅಂದರೆ ತೋಟದ ಮಾಲಿಯ ಹೆಂಡತಿ. ಮೂರನೇ ಪ್ರಶ್ನೆ, ನಿಮ್ನಲಿಖಿತ್ ವಾಕ್ಯೋं में ಏಕವಚನ ರೂಪ है. ಅದು ಬೇರೆ ಮೊದಲ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಬರ್ತಾ ಇತ್ತು ಅಂದರೆ ಬೆಹನ್, ಮಾತಾಯೆ, ನದಿಯಾ ಆ ರೀತಿಯಾಗಿ ಕೊಟ್ಟು ಒಂದು ಯಾವುದು ಅಂತ ಹುಡುಕ್ತಾ ಇದ್ರು. ಆದರೆ ಇಲ್ಲಿ ವಾಕ್ಯದ ರೂಪದಲ್ಲಿರುತ್ತೆ. ಬಹಳ ಕನ್ಫ್ಯೂಷನ್ ಇರುತ್ತೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಎ ಆಪ್ಷನಲ್ಲಿ ಹಮ್ ಹಿ ಪಡೆಂಗೆ ಅಂತ ಇದೆ. ಹಾಗೆ ಎರಡನೇಲಿ ಎ ಹಿ ಪಡೆಂಗೆ ಅಂತ ಇದೆ. ಮೂರನೇದರಲ್ಲಿ ವೇ ಹಿ ಪಡೆಂಗೆ ಅಂತ ಇದೆ. ಹಾಗೆ ನಾಲ್ಕನೇದರಲ್ಲಿ ಮೈ ಹಿ ಪಡುಂಗಾ ಅಂತ ಇದೆ. ಮೈ ಹಿ ಪಡುಂಗಿ ಅಂತ ಇರೋದು ಇಲ್ಲಿ ಇನ್ನೂ ಬರಬೇಕಾಗುತ್ತೆ. ಈಗ ಮೈ ಹಿ ಪಡುಂಗ ಅನ್ನೋದು ಸರಿಯಾದ ಉತ್ತರ. ಡಿ ಸರಿಯಾದ ಉತ್ತರ. ಅಂದರೆ ಏಕವಚನ ಯಾವುದು? ಹಮ್ ಹಿ ಪಡೆಂಗೆ ಅಂದರೆ ಬಹುವಚನ, ಎ ಹಿ ಪಡೆಂಗೆ ಅಂದರೆ ಬಹುವಚನ, ವೇ ಹಿ ಪಡೆಂಗೆ ಅಂದರೆ ಬಹುವಚನ, ಮೈ ಹಿ ಪಡುಂಗಿ ಅಂದರೆ ಏಕವಚನ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಈಗ 4ನೇ ಪ್ರಶ್ನೆ ಬಂದು ಜಬ್ ತಕ್ ನ ಮಂಜಿಲ್ ಪಾ ಸಕೂಂ ತಬ್ ತಕ್ ಮುझे ನ ವಿರಾಮ್ ಹೈ. ಇದರಲ್ಲಿ ರಿಕ್ತ ಸ್ಥಾನ, ವಿರಾಮ್ ಅನ್ನುವಂತಹ ಒಂದು ಶಬ್ದಕ್ಕೆ ಯಾವುದು ವಿಲೋಮಾರ್ಥ? ವಿಲೋಮ್ ಅಂತಂದ್ರೆ ವಿರುದ್ಧ ಪದ, ಅಪೋಸಿಟ್ ವರ್ಡ್ ಯಾವುದು ಅಂತ ಅಂದಾಗ ಆರಾಮ್ ಅಂದ್ರೆ ರೆಸ್ಟ್, ವಿರಾಮ್ ಅಂದ್ರೆ ನಿರಂತರ, ಹರಾಮ್ ಅಂದ್ರೆ ವೇಸ್ಟ್, ಅಚ್ಚ ಅಂದ್ರೆ ಒಳ್ಳೆಯದು. ಹಾಗಾಗಿ ವಿರಾಮ್ ಅವಿರಾಮ್. 5ನೇದು ಪರೀಕ್ಷಾ ಸಂಧಿ ಶಬ್ದ का सही विच्छेद रूप.
ಪರೀಕ್ಷಾ ಅಂತ ಅಂದಾಗ ನಾವು ಇದನ್ನು ಹೇಗೆ ಬಿಡಿಸ್ತೀವಿ? ಪರಿ ಪ್ಲಸ್ ಈಕ್ಷಾ, ಎಲ್ಲದೂ ಒಂದೇ ರೀತಿಯಾಗಿದೆ. ಇದನ್ನು ಬಹಳ ಒಂದು ಗಮನ ಕೊಟ್ಟು ನೋಡಬೇಕಾಗುತ್ತೆ. ಏನು ಅಂದರೆ ಇಲ್ಲಿ ಪರಿ ಪ್ಲಸ್ ಈಕ್ಷಾ, ಇಲ್ಲಿ ದೀರ್ಘಾಕ್ಷರ ಇದೆ, ಇಲ್ಲಿ ರಸ್ವ ಇದೆ, ಇಲ್ಲಿ ರಸ್ವ ಇದೆ, ಇಲ್ಲಿ ಕ್ಷ ಇದೆ, ಇಲ್ಲಿ ದೀರ್ಘ ಇದೆ, ಇಲ್ಲಿ ಕ ಇದೆ, ಕ್ಷ ಇದೆ, ಇಲ್ಲಿ ರಸ್ವ ಇದ್ದು ಇದು ದೀರ್ಘ ಇದೆ. ಹಾಗಾಗಿ ಪರೀಕ್ಷಾ ಅಂತ ಬರಿಬೇಕಾದ್ರೆ ಸರಿಯಾದ ಸಂಧಿಯ ವಿಚ್ಛೇದ ರೂಪ ಪರಿ ರಸ್ವದಲ್ಲಿ ಬರೆದು ಈಕ್ಷ ದೀರ್ಘದಲ್ಲಿ ಬರಿಬೇಕು. ಇಲ್ಲಿ ಈ ಕಾರಕ್ಕೆ ಈ ಕಾರ ಬಂದ್ಬಿಟ್ಟು ದೀರ್ಘ ಆಗಿರುತ್ತೆ. ಹಾಗಾಗಿ ಇದು ದೀರ್ಘ ಸಂಧಿಯಾಗಿದೆ. ಇದನ್ನ ವಿಚ್ಛೇದ ಮಾಡಿದಾಗ ಪರಿ ಪ್ಲಸ್ ಈಕ್ಷಾ ಆಗುತ್ತೆ. 6ನೇ ಪ್ರಶ್ನೆ, ಮೇರಾ ನಾಮ್ ರಾಜೇಶ್ ಹೈ, ಇಸ್ ವಾಕ್ಯ ಮೇ ಅಪೇಕ್ಷಿತ ವಿರಾಮ ಚಿಹ್ನೆ ಯಾವ್ದು ಹಾಕಬೇಕು? ಮೇರಾ ನಾಮ್ ಸಾಮಾನ್ಯ ವಾಕ್ಯ ಆಗಿರೋದ್ರಿಂದ ಮೇರಾ ನಾಮ್ ರಾಜೇಶ್ ಹೈ ಅನ್ನೋದ್ರಲ್ಲಿ ಪೂರ್ಣ ವಿರಾಮ ಬರುತ್ತೆ. ಪೂರ್ಣ ವಿರಾಮ ಅಂದರೆ ನಾವು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಬಿಂದು ಇಡ್ತೀವಿ, ಆದರೆ ಹಿಂದಿಯಲ್ಲಿ ಒಂದು ಗೆರೆಯನ್ನು ಹಾಕ್ತೀವಿ. ಹಾಗಾಗಿ ಇದೇನಾಗಿರುತ್ತೆ? ಪೂರ್ಣ ವಿರಾಮ ಆಗಿದೆ. 7ನೇ ಪ್ರಶ್ನೆ, ಬಹುತ್ ತೇಜ್ ದೌಡ್ನಾ. ಬಹುತ್ ತೇಜ್ ದೌಡ್ನಾ ಅನ್ನೋದು ಒಂದು ಮುಹಾವರೆ. ಈ ಒಂದು ಮುಹಾವರೆ ಅರ್ಥ ಏನಾಗಿರುತ್ತೆ? ನುಡಿಗಟ್ಟು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದರ ಅರ್ಥ ಏನಾಗಿರುತ್ತೆ ಅಂತಂದರೆ, ನೌದೋ ಗ್ಯಾರ ಹೋನಾ, ಮುँह से फूल झड़ना, हवा से बातें करना, हाथ बढ़ाना ಅಂತ ಇದೆ. ಈ ಎಲ್ಲ ಮುಹಾವರೆಗಳು ಏನಾಗಿರುತ್ತೆ? ನೌದೋ ಗ್ಯಾರ ಹೋನಾ ಅಂದರೆ ಭಾಗ್ ಜಾನ, ನೌದೋ ಗ್ಯಾರ ಹೋನಾ ಅಂದರೆ ಭಾಗ್ ಜಾನ. ಇಲ್ಲಿ ಕೇಳಿರೋದು ಬಹುತ್ ತೇಜ್ ದೌಡ್ನ ಅಂದರೆ ತುಂಬ ಫಾಸ್ಟಾಗಿ ಓಡೋದು ಅಂದರೆ ಏನು? ಹವಾಸೆ ಬಾತೆ ಕರ್ಣ, ಗಾಳಿ ಹೆಂಗೆ ಹೋಗ್ತಾನೆ ಅಂತ ಹೇಳ್ತೀವಲ್ಲ ಹಾಗೆ ಹವಾಸೆ ಬಾತೆ ಕರ್ಣ, ಗಾಳಿಯ ಜೊತೆ ಮಾತಾಡುವುದು, ಗುದ್ದಾಟ ಅಂತ ಹೇಳ್ತೀವಲ್ಲ ಅದು ಅಂದರೆ ಗುದ್ದಾಟ ಅಲ್ಲ, ಗಾಳಿಯ ಜೊತೆ ಮಾತಾಡೋಣ ಅಂದರೆ ತುಂಬ ಫಾಸ್ಟ್ ಹೋಗೋದಕ್ಕೆ ಹವಾಸೆ ಬಾತೆ ಕರ್ಣ ಅಂತ ಆಗುತ್ತೆ. ಹಾತ್ ಬಡಾನ ಅಂತಂದರೆ ಹೆಲ್ಪ್ ಮಾಡೋದು, ಮೂಸೆ ಫೂಲ್ ಜಡ್ನ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಕ್ಕಂಥದ್ದು. ಹಾಗಾಗಿ ಬಹುತ್ ತೇಜ್ ದೌಡ್ನ ಅನ್ನುವಂತಹ ಮುಹಾವರೆಗೆ ಸರಿಯಾದ ಉತ್ತರ ಹವಾಸೆ ಬಾತೆ ಕರ್ಣ. 8ನೇ ಪ್ರಶ್ನೆ, ಗ್ರಾಮರ್ಗೆ ಸಂಬಂಧಪಟ್ಟಂತೆ ಉಚಿತ್ ಕಾರಕ ಚಿಹ್ನ ಸೆ ವಾಕ್ಯ ಪೂರ್ಣ ಕೀಜಿಯೇ ಅಂತ ಇದೆ. ನದಿ ಡ್ಯಾಶ್ ತಟ್ ಪರ್ ಆಮ್ ಪೇಡ್ ಹೈ, ನದಿ ಕೆ ತಟ್ ಪರ್ ಆಮ್ ಪೇಡ್. ತಟ್ ಅನ್ನೋದು ಪುಲ್ಲಿಂಗ ಶಬ್ದ. ಇದರಲ್ಲಿ ನಾನು ಇನ್ನೊಂದು ಹೇಳ್ತೀನಿ ನೋಡಿ. ಇಲ್ಲಿ ರಾಮ್ ಡ್ಯಾಶ್ ಮಾತಾ, ಕೃಷ್ಣ ಡ್ಯಾಶ್ ಮಾತಾ ಯಶೋಧ ಹೈ ಅಂದಾಗ ನಾವು ಕೃಷ್ಣ ಅಂದ ತಕ್ಷಣ ಕ ಅಥವಾ ಕೆ ಬರೆಯೋದಿಲ್ಲ. ಮುಂದೆ ಇರುವಂತಹ ಮಾತಾ ಅನ್ನುವಂತಹ ಅಂದರೆ ಮುಂದೆ ಯಾವ ಪದ ಇದೆ, ಅದು ಯಾವ ಲಿಂಗಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡ್ಬಿಟ್ಟು ನಾವು ಬರಿತೀವಿ. ಇದು ನದಿಕೆ ತಟ್ ಪರ್ ಇರೋದ್ರಿಂದ ಕಾ ಬರೋದಿಲ್ಲ. ಕಾರಕದ ಹಿಂದೆ ಯಾವುದೇ ಒಂದು ಪದ ಬಂದರೂ ಸಹ ನಾವೇನು ಮಾಡ್ತೀವಿ? ಕಾ ಬಂದರೆ ನದಿ ಕಾ ತಟ್ ಅಂತ ಬರೋದಿಲ್ಲ. ಬಟ್ ಏನು ಬರುತ್ತೆ? ಕಾ ಇರೋದಕ್ಕೆ ಆಗಿ ಬಹುವಚನ ಅಂತ ಅನಿಸಿದ್ರು ಸಹ ಬಹುವಚನ ಅಲ್ಲ. ಇಲ್ಲಿ ಪರ್ ಇರೋದ್ರಿಂದ ಹಿಂದೆ ಕಾರಕ ಚಿಹ್ನೆ ಕ ಇದ್ದಿದ್ದಕ್ಕೆ ಆಗುತ್ತೆ. ಇದು ಗ್ರಾಮರ್ಗೆ ಅಂದರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳು. ಇದಾದ ನಂತರ प्रथम दो शब्दों से सूचित संबंधों के अनुरूपता तीसरे शब्द का संबंधित शब्द लिखी ಅಂತ ಇದೆ. ಅನುರೂಪತ ಅಂದರೆ ಮೊದಲ 2 ಪದಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸರಿಯಾದ ಉತ್ತರ 4ನೇ ಶಬ್ದ ಬರೀಬೇಕು ಅಂತ ಇದೆ. ಈಗ ಇದರಲ್ಲಿ ವಿವೇಕಾನಂದ್, ಜಗದೀಶ್ ಚಂದ್ರ ಅಂತ ಇದೆ. ಭೀಮ್ और ರಾಕ್ಷಸ್, ಇಲ್ಲಿರುವಂತಹ ಸಂಬಂಧ ವಿವೇಕಾನಂದ ಪಾಠವನ್ನು ಜಗದೀಶ್ ಚಂದ್ರ ಅನ್ನುವಂಥ ಲೇಖಕರು ಬರೆದಿದ್ದಾರೆ ಅಂದಾಗ ಭೀಮ್ और ರಾಕ್ಷಸ್ ಅನ್ನುವಂತಹ ಪಾಠವನ್ನು ಲೇಖಕರು ಯಾರು ಅನ್ನೋದನ್ನ ಹೇಳಬೇಕಾಗುತ್ತೆ. ಆಗ ವಿಷ್ಣು ಪ್ರಭಾಕರ್, ಏಕಾಂಕಿಯಾಗಿರೋದ್ರಿಂದ ಇದನ್ನು ಬರೆದಿರ್ತಕ್ಕಂಥರು ವಿಷ್ಣು ಪ್ರಭಾಕರ್ ಅಂತ ಆಗುತ್ತೆ. 10ನೇದು ಮಂಡಿ ಮೇ, ಇಲ್ಲಿ ಸಂಬಂಧ ತಿಳ್ಕೋಬೇಕು. ಮಂಡಿ ಅಂದರೆ ಮಂಡಿಯಲ್ಲಿ ವ್ಯಾಪಾರ ಮಾಡ್ತಾರಲ್ಲ, ಆ ಮಂಡಿಯಲ್ಲಿ ಒಂದು ತೆಂಗಿನಕಾಯಿಯ ಬೆಲೆ ₹1 ಆದಾಗ ಬಗೀಚೆ ಮೇ ಅಂದರೆ ಕಾಕ ಹೋಗ್ತಾರಲ್ಲ ಅವರು ಅಲ್ಲಿ ಹೋದಾಗ ಅವರಿಗೆ ಎಷ್ಟು ಬೆಲೆ ಸಿಗುತ್ತೆ ಅಂತಂದರೆ ಬಗೀಚೆಯಲ್ಲಿ ಹೋದಾಗ 25 ಪೈಸೆಗೆ ಒಂದು ಕಾಯಿಯ ಬೆಲೆ ಆಗಿರುತ್ತೆ. ಒಂದು ತೆಂಗಿನಕಾಯಿಯ ಒಂದು ಎಳೆನೀರಿನ ಬೆಲೆ ಆಗಿರುತ್ತೆ, ಅದು 25 ಪೈಸೆ. ಅಂದರೆ ಇಲ್ಲಿ ಎಷ್ಟು ರೂಪಾಯಿ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಎಷ್ಟು ಸಿಗುತ್ತೆ ಅಂತ ಬರಿಬೇಕಾಗುತ್ತೆ. ಇನ್ನೊಂದು ರೇಲ್ ಗಾಡಿ ಅಂತ ಇದೆ. ರೇಲ್ ಗಾಡಿ ಎಲ್ಲಿ ಹೋಗುತ್ತೆ? ಪಟ್ರಿ ಪರ್ ಹೋಗುತ್ತೆ. ಅಂದರೆ
ಸೈಕಲ್ ಎಲ್ಲಿ ಹೋಗುತ್ತೆ? ಸಡಕ್ ಪರ್, ಅಂದರೆ ಸಡಕ್ ಅಂದ್ರೇನು? ರೋಡು ಅಂತೇಳಿ ಬರಿಬೇಕು. 12ನೇ ಪ್ರಶ್ನೆ, ಗೇರು ಸೊಪ್ಪೆ ಜಲಪ್ರಪಾತ್ ಕಹಾ ಹೈ? ಶಿವಮೊಗ್ಗ ಮೇ ಹೈ. ತೋ ಗಗನ್ ಚುಕ್ಕಿ ಭರ ಚುಕ್ಕಿ ಜಲಪ್ರಪಾತ್ ಕಹಾ ಹೈ ಅಂದಾಗ ಬಹಳಷ್ಟು ಜನ ಶಿವನ ಸಮುದ್ರ ಅಂತ ಬರೀತಾರೆ. ಶಿವನ ಸಮುದ್ರ ಅದು ಪ್ಲೇಸ್. ಇಲ್ಲಿ ಶಿವಮೊಗ್ಗ ಅಂತ ಕೊಟ್ಟಾಗ ನಾವು ಡಿಸ್ಟಿಕ್ ಬರಿಬೇಕು ಅನ್ನೋದು ಒಂದು ಗಮನದಲ್ಲಿರಲಿ. ಇಲ್ಲಪ್ಪ ನನಗೆ ಎರಡು ಕನ್ಫ್ಯೂಸ್ ಆಗುತ್ತೆ ಅಂದರೆ ಎರಡು ಬರೀರಿ, ಅವ್ರು ಯಾವುದಾದ್ರೂ ಅರ್ಸ್ಕೊಳ್ಳಿ. ಮಂಡ್ಯ ಜಿಲ್ಲೆಯಲ್ಲಿದೆ, ಶಿವನ ಸಮುದ್ರದಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಇದನ್ನ ಬರೀಬಹುದು. ಈಗ ಥರ್ಡ್ ಮೇನಲ್ಲಿ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳನ್ನ ಕೊಡ್ತಾರೆ. ಬಾಜಾರ್ ಮೇ ನಾರಿಯಲ್ ಕಾ ದಾಮ್. ನೋಡಿ, ಈ ಒಂದು ನಫೆ ಕೆ ಚಕ್ಕರ್ ಮೇ ಪಾಠದಲ್ಲಿ ಬಹಳಷ್ಟು ಪ್ರಶ್ನೆ ಬಂದಿದ್ದಾವೆ. ಬಾಜಾರ್ ಮೇ ನಾರಿಯಲ್ ಕಾ ದಾಮ್ ಕ್ಯಾ ಥಾ? ಕ್ಯಾ ಥಾ ಬಾಜಾರ್ ಮೇ? 2 ರೂಪಾಯಿ. ಬಾಜಾರ್ನಲ್ಲಿ 2 ರೂಪಾಯಿ ಆಗುತ್ತೆ. 14ನೇ ಪ್ರಶ್ನೆ, ನಾನು ಇದು ಕೇವಲ ಒಂದು ವಾಕ್ಯದಲ್ಲಿ ಕೊಟ್ಟಿದ್ದೀನಿ. ನೀವೇನು ಬರಿಬೇಕು? ಕ್ಯಾ ಅನ್ನುವಂತಹ ಪದವನ್ನು ತೆಗೆದು, ಶಬ್ದವನ್ನು ತೆಗೆದು, ಬಾಜಾರ್ ಮೇ ನಾರಿಯಲ್ ಕಾ ದಾಮ್ 2 ರೂಪಾಯಿ ಥಾ ಅಂತ ಹೇಳಿ ಬರಿಬೇಕು. ಯಾಕೆಂದರೆ ಕೇವಲ ಪ್ರಶ್ನೆ ಹಿಂದಿಯಲ್ಲಿ ಯಾಕೆ ಬಹಳ ಅಂಕಗಳನ್ನ ತಗೋಬೋದು, ಯಾವ ರೀತಿ ಈಸಿಯಾಗಿ ಕಲಿಬೋದು ಅಂದರೆ ಕೇವಲ ಎಲ್ಲ ಆನ್ಸರಲ್ಲಿರುತ್ತೆ. ನಾವು ಯೋಚನೆ ಮಾಡಿ ಆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದ್ರಿಂದ ತೆಗೆದ ನಂತರ ಅಲ್ಲಿಗೆ ಆನ್ಸರ್ನ ಆ್ಯಡ್ ಮಾಡಿದ್ರೆ ಬಾಜಾರ್ ಮೇ ನಾರಿಯಲ್ ಕಾ ದಾಮ್ 2 ರೂಪಾಯಿ ಥಾ ಅಂತ ಹೇಳ್ಬಿಟ್ಟು ಬರಿಬೋದು. ಅದೇ ರೀತಿ 14ನೇ ಪ್ರಶ್ನೆ ಬಂದು, ಕಿನ್ ಗಾಂವೋ ಕೆ ನಾಮೋ ಕಾ ಪರಿಶೀಲನ್ ಕರ್ನಾ ಠೀಕ್ ರಹೇಗಾ. ಇದು ಯಾವ ಪಾಠಕ್ಕೆ ಬರುತ್ತೆ ಅಂತ ಯೋಚನೆ ಮಾಡಿ. ಪೂರ್ವಾಗ್ರಹ ಪೀಡಿತಾಕ್ಷರ ಇದಿದೆಯಲ್ಲ ಆ ಪಾಠದಲ್ಲಿ ಬರುತ್ತೆ. ಪೂರ್ವಾಕ್ಷರ ಪೀಡಿತ ಇದೆಯಲ್ಲ ಆ ಪಾಠದಲ್ಲಿ ಬರ್ತಕ್ಕಂಥ ಇದು. ಕಿನ್ ಗಾಂವೋ ಕೆ ನಾಮೋ ಕಾ ಪರಿಶೀಲನ್ ಕರ್ನಾ ಠೀಕ್ ರಹೇಗಾ ಅಂದಾಗ ನಾವು ಯಾವುದು? ಸಂಕೋಚ್ ಕಿ ಬಲಿ ಬನೆ. ಗಾಂವೋ ಕೆ ನಾಮೋ ಕಾ ಪರಿಶೀಲನ್ ಅಂದರೆ ಆ ಪಾಠದಲ್ಲಿದೆ. ಯಾವ ರೀತಿ ನಾವು ಪೂರ್ಣ ಒಂದು ಹೆಸರನ್ನು ಇದು ಮಾಡಿ ಇನ್ಷಿಯಲ್ ರೂಪದಲ್ಲಿ ಬರಿತೀವಿ ಅಂತ ಲೇಖಕರು ಬಹಳ ಮನನೊಂದು ಹೇಳಿದ್ದಾರೆ. ಆ ಒಂದು ಪಾಠದಲ್ಲಿ ಬರ್ತಕ್ಕಂಥದ್ದು किन गांवों के नामों का परिशीलन करना ठीक रहेगा? संकोच की बली बने गांवों के नामों का परिशीलन करना ठीक रहेगा. 15ನೇ ಪ್ರಶ್ನೆ, पैरों में कैसी गति भरी है? पैरों में कैसी, ನೋಡಿ ಕೇವಲ कैसी ಅಂತ ತೆಗಿರಿ. पैरों में प्रबल गति भरी है. कैसी गति भरी ತೆಗಿರಿ, प्रबल गति ಹಾಕಿದ್ದೀನಿ. ಬರೀ कैसी ತೆಗೆದ್ಬಿಟ್ಟು ಪ್ರಬಲ್ ಬರೆದ್ರು ಸಹ ನೀವೇನಾಗುತ್ತೆ, ಈ ಕ್ವಶನ್ ಮಾರ್ಕ್ ತೆಗೆದು ಫುಲ್ ಸ್ಟಾಪ್ ಬಿಟ್ಟರೆ ಈ ಒಂದು ಪ್ರಶ್ನೆಯ ಪೂರ್ಣ ಉತ್ತರ ನಿಮಗೆ ಸಿಕ್ಕೋಗುತ್ತೆ. ಅದೇ ರೀತಿ 16ನೇ ಪ್ರಶ್ನೆ, ಚಂದನ್ ಕೆ ಪೇಡ್ ಸೆ ಕೌನ್ ಲಿಪ್ಟೆ ರಹತಾ ಹೈ. ಇದು ದೋಹೆಯಲ್ಲಿ ಬರುತ್ತೆ. ಚಂದನ್ ಕೆ ಪೇಡ್ ಸೆ ಕೌನ್ ಲಿಪ್ಟೆ ರಹತಾ ಹೈ? ಕೌನ್? ಎಸ್, ಭುಜಂಗ್ ಲಿಪ್ಟೆ ರಹತಾ ಹೈ. ಇಲ್ಲಿ ಕೌನ್ ಅನ್ನೋದನ್ನ ತೆಗಿರಿ, ಭುಜಂಗ್ ಹಾಕಿ ಇಲ್ಲಿ ಕ್ವಶನ್ ಮಾರ್ಕ್ ತೆಗೆದು ಪೂರ್ಣ ವಿರಾಮ ಅಂದರೆ ಒಂದು ಗೆರೆಯನ್ನು ಹೇಳಿದ್ರೆ ಈ ಪ್ರಶ್ನೆಯ ಉತ್ತರ ಬರುತ್ತೆ. ಇದಾದ ನಂತರ 4th ಮೇನ್ ಬಂದ್ಬಿಟ್ಟು 2-3 ವಾಕ್ಯೋं में उत्तर लिखिए. ಇವು 8 ಪ್ರಶ್ನೆ ಇರುತ್ತೆ. 2-3 ವಾಕ್ಯೋं में ಪ್ರಶ್ನೆ ಎಷ್ಟಿರುತ್ತೆ? 8 ಇರುತ್ತೆ. 8 ಪ್ರಶ್ನೆಯಲ್ಲಿ ಮೊದಲನೇದು ನೋಡೋಣ. ಭಾಯಿ ಕೋ ಗಿರ್ತೆ ದೇಖ್ ಬಹನ್ ನೆ ಕ್ಯಾ ಲಿಯಾ ಕ್ಯಾ ಕಿಯಾ ಅಂತ ಇದೆ. ಯಾವುದು? ಭಾಯಿ ಕೋ ಗಿರ್ತೆ ದೇಖ್ ಬಹನ್ ನೆ ಕ್ಯಾ ಕಿಯಾ ಅನ್ನೋಂಥ ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, बहन ने भाई को गिरते देखा, वो दौड़ पड़ी, भाई खून से लथपथ पड़ा था, वो पुकारती रही भैया भैया, और झंडे को ताम लिया. 18ನೇ ಪ್ರಶ್ನೆ ಬಂದು, ಬಾಬು ಭಾಯಿ ಮನ್ ಹಿ ಮನ್ ಕ್ಯಾ ಸೋಚನೆ ಲಗೆ. ಇದು ಸಹ ಯಾವುದು? ನಫೆ ಕೆ ಚಕ್ಕರ್ ಮೇ ಪಾಠದ್ದು. ಬಾಬು ಭಾಯಿ ಮನ್ ಹಿ ಮನ್ ಕ್ಯಾ ಸೋಚನೆ ಲಗೆ. ಅವರು ಎಳ್ನೀರು ಕುಡಿಬೇಕು ಅಂತ ಮನಸ್ಸಾಗಿ ಬಂದಾಗ ಅವ್ರಿಗೆ ಯಾವ ರೀತಿ ಅನ್ನಿಸ್ತು ನೋಡಿ. ಏನಂದ್ರು? बाबूभाई अपनी छड़ी से टेक लगाकर सोचने लगे, आखिर 50 पैसे तो पूरे 50 पैसे होते हैं, वैसे भी मेरी टांगों में अभी भी दम है, इसलिए मुझे और भी कहाँ कम में मिलेगा, वहाँ मैं चलते ही जाऊंगा. ऐसे वो क्या किए? नफे के चक्कर में पड़कर वो ढूंढते 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 कहाँ तक चल पड़े? बगीचे तक चल पड़े. वही ये ऐसे सोचते हुए वो आगे आगे चलते हैं. 19वां प्रश्न आकर, सूर्य से हमें क्या क्या मिलता है? आप इसे क्या कर सकते हैं? अपनी सोच से लिख सकते हैं. ಕಾಮನ್ ಆಗಿ ನೀವು ಬರಿಬೋದು. ಯಾಕೆ ಅಂತಂದರೆ ಸೂರ್ಯನಿಂದ ನಮಗೆ ಏನೇನು ಸಿಗುತ್ತೆ? ಕಾಮನ್ ಆಗಿ ಹಿಂದಿ ಬರ್ತಾ ಇದೆ ಅಂದಾಗ ನೀವು ಓನಾಗಿ ಬರಿಬೋದು. ಏನು ಸಿಗುತ್ತೆ ಸೂರ್ಯನಿಂದ ನಮಗೆ? सूर्य से हमें ताप भी मिलता है, प्रकाश भी और बिजली भी
ಮಿಲ್ತಿ ಹೈ. ಯಾಕೆಂದರೆ 3 ಪಾಯಿಂಟ್ ಇರೋದ್ರಿಂದ ಒಂದೇ ಲೈನ್ ಆದರೂ ಸಹ ಇದಕ್ಕೆ ಪೂರ್ಣಾಂಕಗಳು ಸಿಗುತ್ತೆ. ಏನು ಸಿಗುತ್ತೆ? ಬಿಸಿಲು ಸಿಗುತ್ತೆ, ಪ್ರಕಾಶ ಬೆಳಕು ಸಿಗುತ್ತೆ, ಹಾಗೆ ಇದರಿಂದ ವಿದ್ಯುತ್ ಶಕ್ತಿಯನ್ನು ಸಹ ನಾವು ಪಡಿಬಹುದು. सूर्य से हमें ताप भी मिलता है, प्रकाश भी और बिजली भी. 20ನೇ ಪ್ರಶ್ನೆ, ಚೆನ್ನಮ್ಮ ಕೌನ್ ಕೆ ಪಿತಾ ಸೆ ಕೌನ್ ಸಿ ಕಲಾएं ಪ್ರಾಪ್ತ हुई. ಯಾವ್ದು ಬಂತು? ತಂದೆಯ ವಿರಾಸತ್ತಿಂದ ಯಾವ್ದು ಬಂತು? ಗುಡ್ಸವಾರಿ, ಶಸ್ತ್ರಾಸ್ತ್ರ का अभ्यास, ಆಖೇಟ್. ಆಖೇಟ್ ಅಂದ್ರೆ ಏನು? ಬೇಟೆ ಮಾಡೋದು, ಬಿಲ್ಲು ಬಾಣ ಇದು ಮಾಡಿ ಬೇಟೆ ಮಾಡ್ತಾರಲ್ಲ ಅದು. ಆದಿ ಯುದ್ಧ ಕಲಾएं ಚೆನ್ನಮ್ಮ ಕೋ अपने पिता से ಉತ್ತರಾಧಿಕಾರಿ ಕೆ ರೂಪ್ ಮೇ ಮಿಲಿ ಥಿ. ಅಂದರೆ ತಂದೆಯಿಂದ ಯಾವ್ಯಾವ ಒಂದು ಗುಣಗಳು ಬಂದಿದೆ ಅಂತ ಹೇಳಿ. ಇದಾದ ನಂತರ 21ನೇ ಪ್ರಶ್ನೆ, ಚೌರಾಹೋಂ ಪರ್ ದಿಯೇ ಗಯೇ ಸಂಕೇತೋಂ ಕೋ ಬತಾಯಿಯೇ. ಚೌರಾಹ ಅಂದರೆ ಸಿಗ್ನಲ್, ಸರ್ಕಲ್ ಸಿಗ್ನಲ್ ಹಾಕಿರ್ತಾರಲ್ಲ, ಅದರಿಂದ ಅಲ್ಲಿ ಎಷ್ಟು ಲೈಟ್ಸ್ ಇರ್ತವೆ? 3 ಲೈಟ್ ಇರ್ತವೆ. ಯಾವುದು? ಲಾಲ್, ಪೀಲಿ और हरी. ನೀವೇನು ಬರಿಬೇಕು? लाल बत्ती से यदि हम चौराहे पर चले गए व्हीकल पर या किसी पर कार किसी में भी जा सकते हैं, तब वहाँ सिग्नल पड़ता है, तो लाल बत्ती चलने से हमें क्या करना चाहिए? रुकना चाहिए. लाल बत्ತಿ ಅಂದರೆ ಕೆಂಪು ದೀಪ ಹಚ್ಚಿದಾಗ ನಾವು ನಿಂತ್ಕೋಬೇಕು. ಎಲ್ಲೋ ಬಂದಾಗ ಏನು ಮಾಡಬೇಕು? ಗೆಟ್ ಟು ರೆಡಿ, ಹೋಗೋಕ್ಕೆ ತಯಾರಾಗಬೇಕು. ಹಾಗೆ हरी बत्ती चलने से हमें चलने के ಅಂದರೆ आगे चलने के लिए संकेत मिलता है. ऐसे लिखना है, लाल बत्ती से रुकना, पीली बत्ती से तैयार रहना और हरी बत्ती से चलने का संकेत मिलता है. ಕೇವಲ 1, 2 ಅಥವಾ 3 ಸೆಂಟೆನ್ಸ್ ಅಲ್ಲಿ ಬರೀಬಹುದು. 22ನೇ ಪ್ರಶ್ನೆ, आज मेरे सामने है रास्ता इतना पड़ा. ಈ ಪಂಕ್ತಿ का आशय क्या है? ಈ ಒಂದು ಪಂಕ್ತಿಯ ಒಂದು ಆಶಯ ಏನಾಗಿತ್ತು? ಕವಿ ಏನು ಹೇಳ್ತಾ ಇದ್ದಾರೆ? ಏನು ಹೇಳ್ತಾರೆ ಅಂದರೆ, ಇಸ್ ಪಂಕ್ತಿ का आशय है कि सबके सामने बहुत मंजिलें पड़ी हैं. ಅಲ್ವಾ? ಭಾಳಷ್ಟು ನಮ್ಮಲ್ಲಿ ಗುರಿಗಳಿದೆ, ದಾರಿಗಳಿದೆ, ಆದರೆ ನಾವು ಹೋಗೋ ಮನಸ್ಸನ್ನು ಮಾಡೋದಿಲ್ಲ. ಅದೇ ರೀತಿ ಸಮಯನೂ ಸಹ ನಮ್ಮಲ್ಲಿರೋದಿಲ್ಲ. ನೋಡಿ, मंजिलें पड़ी हैं लेकिन उसे पाने के लिए किसी के पास समय नहीं है. जब तक हम मंजिल ना पा सके तब तक विराम नहीं करनी चाहिए, विराम नहीं लेनी चाहिए. ನಾವು ಎಲ್ಲಿಯವರೆಗೆ ಗುರಿ ಮುಟ್ಟುವುದಿಲ್ಲವೋ ಅಲ್ಲಿಯವರೆಗೆ ನಾವು ವಿಶ್ರಮಿಸುವುದು ಒಳ್ಳೆಯದಲ್ಲ. ನಾವು ಗುರಿ ಮುಟ್ಟುವ ತನಕ ಏನು ಮಾಡಬೇಕು? ಸತತ ಪ್ರಯತ್ನ ಮಾಡಬೇಕು ಅನ್ನೋದು ಈ ಒಂದು ಪಂಕ್ತಿಯ ಆಶಯವಾಗಿದೆ. 23ನೇ ಪ್ರಶ್ನೆ, ಕಲ್ಪನಾ ಚಾವ್ಲಾ ಕಿ ಶಿಕ್ಷಾ ಕೆ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೇ. ಇದು ಅಪಠಿತ ಗದ್ಯಾಂಶ 3 ಇದೆ ಪಾಠದ ಕೊನೆಯಲ್ಲಿ. ಅಂದರೆ ಅಪಠಿತ ಒಂದು ಇದಿದೆ, ಪೂರಕ ವಾಚನ. ಅಪಠಿತ ಅಲ್ಲ, ಪೂರಕ ವಾಚನ್ ಇದೆ, ಸಪ್ಲಿಮೆಂಟರಿ ರೀಡಿಂಗ್. ಒಂದು ಕಲ್ಪನಾ ಚಾವ್ಲಾನ್ ಬಗ್ಗೆ ಇದೆ, ಒಂದು ಹ್ಯಾಂಡಿಕ್ಯಾಪ್ಸ್ಗಳು ರನ್ನಿಂಗ್ ರೇಸ್ ಮಾಡೋದೊಂದಿದೆ, ಒಂದು ಪೋಯಮ್ ಇದೆ. ಅದರಲ್ಲಿ ಕಲ್ಪನಾ ಚಾವ್ಲಾ ಪಾಠದಲ್ಲಿ 2 ಕ್ವಶನ್ ಕೊಡ್ತಾರೆ, ಅದರಲ್ಲಿ ಒಂದು ಅಥವಾ ಇರುತ್ತೆ. ಫಸ್ಟ್ ಇದು ನೋಡೋಣ. ಈ ಒಂದು ಏನು, ಕಲ್ಪನಾ ಚಾವ್ಲಾ ಕಿ ಶಿಕ್ಷಾ ಕೆ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೇ. ಶಿಕ್ಷಣದ ಬಗ್ಗೆ ನಿಮಗೇನು ಗೊತ್ತು? ಅಂದರೆ ಅವರು ಎಲ್ಲೆಲ್ಲಿ ಓದಿದ್ರು ಅನ್ನೋದ್ರ ಬಗ್ಗೆ ಬರೀಬೇಕು. कल्पना ने मॉडल टाउन करनाल के ठाकुर विद्यालय में आरंभिक शिक्षा प्राप्त की और पंजाब इंजीनियरिंग कॉलेज चंडीगढ़ से एरोस्पेस में बीए नहीं बीई डिग्री ಪ್ರಾಪ್ತ ಕಿ. ಇದು ಆ ಪಾಠದಲ್ಲಿರೋವಂಥದ್ದು ಅಷ್ಟೇ. ಇನ್ನೂ ನೀವು ಬೇಕಿದ್ರೆ ಗೂಗಲಲ್ಲಿ ನೋಡಿ ಬರಿಬೋದು. ಬಹಳಷ್ಟು ಸಮಯ ವೇಸ್ಟ್ ಮಾಡಬೇಡಿ. ಕೇವಲ 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ 2 ಸೆಂಟೆನ್ಸ್ ಬರೀರಿ. ಅಥವಾ ಇದಕ್ಕೆ ಬದಲು ಏನು ಕ್ವಶನ್ ಬರುತ್ತೆ? ಕಲ್ಪನಾ ಕಾ ಜನ್ಮ ಕಹಾ ಹುವಾ, ಅವ್ರ ಜನ್ಮ ಎಲ್ಲಾಯಿತು, ಎಷ್ಟರಲ್ಲಾಯಿತು ಅಂತ ಬರೆದ್ರೆ 17 ಮಾರ್ಚ್ 1986 में हरियाणा के करनाल नगर में इनका ಜನ್ಮ ಹುವಾ ಥಾ ಅಂತ ಬರೆದ್ರೆ ಇದಕ್ಕೂ 2 ಅಂಕ ಸಿಗುತ್ತೆ. ಅದರ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀರಿ. ಇದಾದಮೇಲೆ 24ನೇದು ಅದೇ ಪೂರಕ ವಾಚನಲ್ಲಿ ಸಂಬಂಧಿಸಿದಂತೆ ನಿರ್ಣಾಯಕೋನೆ ಸಮಸ್ಯೆ ಕಾ ಹಲ್ ಕೈಸೆ ನಿಕಾಲ. ಅಂದರೆ ಎಲ್ಲ ಮಕ್ಕಳು ಒಂದೇ ಸರಿ ಓಡಿ ಒಂದು ಹುಡುಗ ಬಿಡ್ತಾನಲ್ಲ, ಆ ಮಗುನ ಎದ್ದೇಳಿಸ್ಕೊಂಡು ಎಲ್ಲರೂ ಹೆಂಗೆ ಗುರಿ ಮುಟ್ತಾರೆ ಅನ್ನೋವಂತಹ ಪಾಠದಲ್ಲಿರೋದು. ಅವಾಗ ಎಲ್ಲ ಮಕ್ಕಳು ಹೋಗಿ ಆ ಗೆರೆಯನ್ನು ಮುಟ್ತಾರೆ. ನೀವು ಪಾಠ ಮಾಡಿದ್ದಾರೆ, ನಿಮ್ಮ ಮೇಡಮ್ ಮಾಡಿರ್ತಾರೆ. ಆ ಟೈಮಲ್ಲಿ ಆ ಒಂದು ಹ್ಯಾಂಡಿಕ್ಯಾಪ್ ಮಗುನ ಎಲ್ಲ ಮಕ್ಕಳು ಕರ್ಕೊಂಡೋಗಿ ಎಲ್ಲರೂ ಒಂದೇ ಸರಿ ಗುರಿ ಮುಟ್ಟಿದಾಗ ಹೆಂಗೆ ರಿಸಲ್ಟ್ ಕೊಡೋಕ್ಕಾಗುತ್ತೆ? ಆಗ ಏನು ಮಾಡಿದ್ರು ಅನ್ನೋದು ಇದರ ಉತ್ತರ ಆಗಿರುತ್ತೆ. ಈಗ ಇದರಲ್ಲಿ ಏನು ಹೇಳ್ತಾರೆ? ನಿರ್ಣಾಯಕೋನೆ ಸಬ್ಕೋ ಸ್ವರ್ಣ ಪದಕ ದೇಕರ್ ಇಸ್ಕಾ ಹಲ್ ನಿಕಾಲ. ಎಲ್ಲರೂ ಅಟ್ ಎ ಟೈಮ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೋ ಅವ್ರು ಒಂದೇ ಸರಿಗೆ ಹೋಗಿ ಅಲ್ಲ ಇನ್ನೂ ಮುಟ್ತಾರೆ ರನ್ನಿಂಗ್ ರೇಸಲ್ಲಿ. ಆಗ ಫಸ್ಟ್ ಸೆಕೆಂಡ್ ಕೊಡ್ಲಿಕ್ಕೆ ಬರೋದಿಲ್ಲ. ಅವಾಗ ಅಲ್ಲಿರೋ ಅಂತಹ ಜಡ್ಜಸ್ ಏನು ಮಾಡ್ತಾರೆ?
ಪ್ರತಿಯೊಬ್ಬರಿಗೂ ಫಸ್ಟ್ ಅಂತ ಕೊಟ್ಟು ಎಲ್ಲರಿಗೂ ಗೋಲ್ಡ್ ಮೆಡಲ್ ಕೊಡ್ತಾರೆ. ಇದು ಈ ಪಾಠದಲ್ಲಿ ಬರ್ತಕ್ಕಂಥದ್ದು. ಇದರಲ್ಲಿ ಇನ್ನೊಂದು ಪೋಯಮ್ ಇದೆ, ಅಥವಾ ಅಂತ ಬರುತ್ತೆ. ಆ ಅಥವಾ ಪ್ರಶ್ನೆಗೆ ಆಗ್ ಬುಜಾನೆ ಕೆ ಲಿಯೆ ಈಶ್ವರ್ ಸೆ ಕವಿ ಕ್ಯಾ ಮಾಂಗ್ತೆ ಹೇ ಅಂತ ಇದೆ. ಕೊನೆ ಅಲ್ಲಿ ಪದ್ಯ ಇದೆ, ಅದನ್ನ ನೋಡಿ. ಯಾವುದು? ಕವಿನೇ ಈಶ್ವರ್ ಸೆ ಗಂಗಾ ಬಹಾಕರ್ आवो बहावो गंगा ಅಂತ ಇದೆ ನೋಡಿ. ಗಂಗಾ ಬಹಾಕರ್ ಆಗ್ ಬುಜಾನೆ ಕಿ ಪ್ರಾರ್ಥನಾ ಕರ್ ರಹೆ ಹೇ. ಇವೆರಡು ಪ್ರಶ್ನೆಯಲ್ಲಿ ಯಾವ್ದಾದ್ರು ಒಂದು ಬರೀರಿ. ನಂತರ 5ನೇ ಮೇನ್ ಬಂದು 3-4 ವಾಕ್ಯ ಮೇಲೆ ಲಿಖಿಯೇ. ನಾನು ಭಾಳಷ್ಟು ಡಿಟೇಲಾಗಿ ಹೇಳ್ತಾ ಹೋಗೋದಿಲ್ಲ, ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಯಾವ್ಯಾವ ಪ್ರಶ್ನೆ ಬರ್ಬೋದು ಅನ್ನೋದ್ರ ಕಡೆ ಗಮನ ಕೊಡ್ಕೊಳ್ತಾ ಹೋಗಿ. अमेरिका के सर्वधर्म सम्मेलन में विवेकानंद जी के भाषण पर प्रकाश डालिए ಅಂತ ಇದೆ. ಇದು ನಿಮ್ಮ ಪಾಠದಲ್ಲಿ ಪ್ರಶ್ನೆ ಇರೋದಿಲ್ಲ. ನೀವು ಯಾರು ಚೆನ್ನಾಗಿ ಪಾಠವನ್ನು ಗದ್ಯವನ್ನು ಓದ್ತಿರೋ ಅಂಥವ್ರು ಎಲ್ಲ ಪ್ರಶ್ನೆಗಳಿಗೂ ಸಹ ನೀವೇನು ಮಾಡ್ಬೋದು? ಉತ್ತರವನ್ನು ಹೇಳ್ಬೋದು. ಸರ್ವಧರ್ಮ ಸಮ್ಮೇಳನದಲ್ಲಿ ಹೋದಾಗ ವಿವೇಕಾನಂದರು ಯಾವ ರೀತಿ ಭಾಷಣ ಮಾಡಿದ್ರು ಅನ್ನಲಿಕ್ಕೆ उनका भाषण बड़ा गंभीर और हृदयस्पर्शी था. उनकी वाणी सुनकर श्रोतागण मुग्ध हो गए. कुछ समय तक वो अमेरिका में ही रहे और अपने भाषण द्वारा लोगों को त्याग और संयम का पाठ पढ़ाया. ಇದು ಇದಕ್ಕೆ ಉತ್ತರ. ಬುಕ್ನಲ್ಲಿರೋ ಪ್ರಶ್ನೆಯಲ್ಲಿಲ್ಲ, ಅದು ನಾವು ಅಪ್ಲೈಡ್ ಆಗಿ ತಗೊಂಡು ಬರಿಬೇಕಾಗುತ್ತೆ. 26ನೇ ಪ್ರಶ್ನೆ, ಮೌಸಿನೆ ಕಿನ್ ಕಿನ್ ಮುಸೀಬತೋಂ ಕಾ ಸಾಮ್ನಾ ಕಿಯಾ. ಇದು ಸಹ ಅಷ್ಟೇ ವಿದ್ಯಾರ್ಥಿಗಳೇ, ನಾನು ಹೇಳ್ತಾ ಇರೋದು ಕೇಳಿ. SSLCಯಲ್ಲಿ 75% ಡೈರೆಕ್ಟ್ ಕ್ವಶನ್ ಕೊಟ್ಟು 25 ಕೊಡ್ತಾರೆ ಬೇರೆ ರೀತಿ. ಆದರೆ ಇಲ್ಲಿ ಬಹಳಷ್ಟು ಅಪ್ಲೈಡ್ ಕ್ವಶನ್ ಕೊಟ್ಟಿದ್ದಾರೆ. ಯಾಕೆಂದರೆ 8th ಮತ್ತು 9th ಮೌಲ್ಯಾಂಕನದ ಪ್ರಶ್ನೆಗಳನ್ನು ನೋಡಿದಾಗ ಎಲ್ಲವೂ ಸಹ ಏನಾಗಿದೆ? ಅಪ್ಲೈಡ್ ಕ್ವಶನ್ ಆಗಿರೋದ್ರಿಂದ ನೀವು ಪಾಠವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಕೇವಲ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ಓದಿದ್ರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಪಾಠವನ್ನು ಒಂದು ಸರಿ ಓದ್ಕೊಂಡೋಗಿ ಪರೀಕ್ಷೆಯನ್ನು ಎದುರಿಸೋದು ತುಂಬ ಒಳ್ಳೆಯದು. ಈ ಪ್ರಶ್ನೆ ಆ ಪಾಠದಲ್ಲಿಲ್ಲ, ಮೌಸಿ ಪಾಠದಲ್ಲಿ. ಯಾವ್ಯಾವ ರೀತಿ ಕಷ್ಟಗಳನ್ನ ಇದು ಮಾಡೋದ್ರಿಂದ ನೀವು ಓನಾಗಿ ವಾಕ್ಯ ಬರೀಬೇಕಾಗುತ್ತೆ. ಏನು? मौसी एक अनाथ महिला थी, उसके कोई रिश्तेदार नहीं थे, वो बच्चों के मोहल्ले में एक पेड़ के नीचे रहती थी, वो सेवा की मूर्ति थी. एक दिन मौसी फाटक पर नहीं थी, वो एक महिला के घर में दिखाई दी. महिला ने उसे दुत्ಕಾರ ಅಂದ್ರೆ ಏನು? ತುಂಬ ಬೈದ್ಬಿಟ್ಟು ಅವಳನ್ನ ಅಲ್ಲಿಂದ ಓಡಿಸ್ಬಿಡ್ತಾಳೆ. ಅವಳು ಯಾರು, ಯಾವ ಪಾಠದಲ್ಲಿ ಅವಳು ಯಾರು ಏನು ಅಂತ ಏನೂ ಕೊಟ್ಟಿಲ್ಲ. ಒಂದಿನ ಕಾಣೆಯಾಗಿದ್ದಾಗ ಆ ಹುಡುಗರಲ್ಲಿ ನೋಡ್ತಾರೆ, ಅದನ್ನು ಬರಿಬೇಕು. ಆ ಹೆಂಗ್ಸ ಅವಳನ್ನು ಬೈದು ಹೊರಗೆ ಹಾಕಿದಂತಹ ಸಮಯದಲ್ಲಿ ಅವ್ರು ಎಲ್ಲಿ ಬರ್ತಾರೆ? ಏಕ್ ಪುಲ್ಕೆ ಪಾಸ್ ಬೈಠಿ ದಿಖಾಯಿ ದಿ. ಆಗ ಮಕ್ಕಳು ಆಟ ಆಡ್ತಾ ಇರ್ತಾರಲ್ವ, ಅವರ ಮೌಸಿನ ನೋಡಿ ಮಕ್ಕಳಿಗೆ ಮನಸ್ಸು ಕರಗಿ ಅಲ್ಲಿಂದ ಹೋಗಿ ಒಂದು ಕಾಟ್ ತರ್ತಾರೆ. ಒಂದು ಮಂಚ, ಸಿಂಗಲ್ ಮಂಚ ತಂದು ಅದ್ರ ಮೇಲೆ ಮಲಗಿಸಿ ಮೌಸಿನ ಮನೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ, ಹಾಲು ಕೊಡಿಸಿ ಪ್ರತಿಯೊಬ್ಬರು ಮನೆಯಲ್ಲೂ ಇಟ್ಕೊಳ್ತಾರೆ. ನೀವು ಒಂದು 4ರಿಂದ 5 ಸೆಂಟೆನ್ಸ್ ಬರೆದ್ರೆ ಸಾಕು. पुलके पास बैठी दिखाई दी, बच्चों ने उन्हें अपने घर ले आए और उसे अपनी पाठशाला में काम दिलाया. ಅಲ್ಲೇ ಹೆಡ್ ಮಾಸ್ಟರ್ ಜೊತೆಗೆ ಮಾತಾಡಿ ಬರೆದು. ಅದೆಷ್ಟು ಡೀಟೇಲ್ ಬರೋದು ತುಂಬ ಆಗುತ್ತೆ, ಬೇರೆ ಪ್ರಶ್ನೆ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ 4ರಿಂದ 5 ಪ್ರಶ್ನೆ 5 ವಾಕ್ಯಗಳನ್ನು ಮಾತ್ರ ಉತ್ತರವನ್ನು ನೀಡಿ. ಈ ರೀತಿಯಾಗಿ ಬಹಳ ಕಷ್ಟಗಳನ್ನು ಮೌಸಿ ಸಹಿಸಿದ್ಲು. 27ನೇದು, ಇದು ಸಹ ಬುಕ್ಕಲ್ಲಿ ಇಲ್ಲ, ಓನಾಗಿ ಬರಿಬೇಕು. ಮೇಘಾಲಯಕ್ಕೆ ಬಾರೆ ಮೇ ಲಿಖಿಯೇ. ಮೇಘಾಲಯದ ಬಗ್ಗೆ ನೀವು ಓನಾಗಿ ಬರಿಬೋದು. ಮೇಘಾಲಯ ಅಂದ್ರೆ ಏನು? मेघालय यानी बादलों के घर. मेघालय की राजधानी शिलांग है. मेघालय एक हरा भरा पर्वतीय नगर है जहाँ हर वक्त बादल उमड़ते घुमड़ते रहते हैं. इतना बड़ा स्वच्छ सुंदर पर्वतीय नगर उत्तर भारत में कहीं नहीं है. ऐसा ಹರಿತಿಮ ಅಂದರೆ ಹರಿಯಾಲಿ, ಎಲ್ಲೆಲ್ಲೂ ಹಸಿರಿನಿಂದ ಕೂಡಿರ್ತಕ್ಕಂತಹ ಒಂದು ಊರು ಶಾಯದ್ ಕಹಿ ದೇಖ್ನೆಕೋ ನಹಿ ಮಿಲೇಗಿ. ಯಾಕೆಂದರೆ ಅಲ್ಲಿ ವರ್ಷದ 365 ದಿನಗಳು ಸಹ ಮಳೆ ಬರೋದ್ರಿಂದ ಯಾವಾಗಲೂ ಹಸಿರಿಂದ ಕೂಡಿರುತ್ತೆ. ಇದನ್ನು ಮೇಘಾಲಯ ಅಂದರೆ ಮೇಘಗಳ ಆಲಯ, ಅಂದರೆ ಬಾದಲೋಂಕೆ ಘರ್ ಅಂತೇಳಿ ಕರೀತಾರೆ ಅಂತೇಳಿ ಇದ್ರ ಬಗ್ಗೆ ಇನ್ನೂ ಬರೀಬೋದು. ನೀವು ಹೆಂಗೆ ಸರ್ಪಾಕಾರವಾಗಿದೆ ನೋಡಿಬಿಟ್ಟು ಸೆಂಟೆನ್ಸ್ ಮಾಡಿ ಬರೀರಿ. 28ನೇ ಪ್ರಶ್ನೆ, ಭೀಮ್ ನೆ ಬ್ರಾಹ್ಮಣ ಪರಿವಾರ ಕಾ ಕಷ್ಟ ಕೈಸೆ ದೂರ್ ಕಿಯಾ. ಇದು ಸಹ ಅಪ್ಲೈಡ್ ಕ್ವಶನ್. ಪಾಠದಲ್ಲಿ ಈ ಪ್ರಶ್ನೆ ಇಲ್ಲ. ನಾನು ಯಾಕೆ ಇದನ್ನೇ ಆರಿಸ್ಕೊಂಡಿದ್ದೀನಿ ಅಂತಂದರೆ, ಇದು ತುಂಬ ಚೆನ್ನಾಗಿರುವಂತಹ ಪತ್ರಿಕೆ. ಈ ರೀತಿಯಾದಂತಹ ಪ್ರಶ್ನೆಗಳನ್ನೇ ನಿಮಗೆ ಕೊಡೋದ್ರಿಂದ ನೀವು ಓನಾಗಿ ಸೆಂಟೆನ್ಸ್ ಮಾಡಿ ಬರೆಯೋದ್ರಿಂದ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ಆರಿಸ್ಕೊಂಡಿದ್ದೇನೆ. ಭೀಮ್ನೆ ಬ್ರಾಹ್ಮಣ ಪರಿವಾರ ಕಾ ಕಷ್ಟ ಕೈಸೆ ದೂರ್ ಕಿಯಾ. ಯಾವ ರೀತಿ ಭೀಮ ರಾಕ್ಷಸ ಪಾಠದಲ್ಲಿ ಬರುತ್ತೆ. ಇಲ್ಲಿ ಭೀಮ ಮನೆಯಲ್ಲಿ ಇರ್ತಾರೆ. ಯಾವಾಗ ವನವಾಸದಲ್ಲಿದ್ದಂತಹ ಸಮಯದಲ್ಲಿ, ಅಜ್ಞಾತವಾಸದಲ್ಲಿದ್ದಂತಹ ಸಮಯದಲ್ಲಿ
ಬ್ರಾಹ್ಮಣರು ಮನೆಯಲ್ಲಿ ಹೇಳ್ತಾ ಇರ್ತಾರೆ. ಆಗ ಭೀಮ್ ಮತ್ತು ಕುಂತಿ ಬಂದು ಕೇಳ್ತಾರೆ. ಅವಾಗ ಎಲ್ಲರಿಗೂ ವಿಷಯ ಗೊತ್ತಾದಂತಹ ಸಮಯದಲ್ಲಿ ಅವನೇನು ಹೇಳ್ತಾನೆ, भीम ने ब्राह्मण परिवार का कष्ट इस तरह दूर किया कि ब्राह्मण के लड़के के बदले खुद बकासुर के पास जाकर और बकासुर का वध करके एक चक्र नगरी का कष्ट हमेशा के लिए दूर किया. ಅಲ್ವಾ? ನೀವು ಅದೆಲ್ಲ ಬ್ರಾಹ್ಮಣನ ಮನೆ ಅವ್ರು ಹೋಗ್ಬೇಕಿತ್ತು ಬಂಡಿ ಅನ್ನೋದೆಲ್ಲ ಬೇಡ. ಏನು ಬರಿಬೋದು? ಬ್ರಾಹ್ಮಣ ಪರಿವಾರದ ಸರದಿ ಬಂದಾಗ ಬ್ರಾಹ್ಮಣನ ಬದಲು ಭೀಮ ಹೋಗಿ ಬಕಾಸುರನ ವಧೆಯನ್ನ ಮಾಡಿ ಏಕಚಕ್ರಿ ನಗರದ ಕಷ್ಟವನ್ನು ಹಮೇಶಾಕೆಲಿ ಅಂದರೆ ಕಂಪ್ಲೀಟ್ ಆಗಿ ಏನು ಮಾಡಿದ್ರು, ದೂರ ಮಾಡಿದ್ರು ಅನ್ನೋದನ್ನ ಬರೆದ್ರೆ ಸಾಕು. 29ನೇ ಪ್ರಶ್ನೆ, ವಿಭು ಏಕ್ ಅಚ್ಚಾ ಲಡ್ಕಾ ಹೈ ಕೈಸೆ? ಇದು ಸಹ ಹಾಗೆ, ಅದು ಇಲ್ಲ. ವಿಭು ಅನ್ನೋಂಥ ಆ ಹುಡುಗ 9ನೇ ಕ್ಲಾಸ್ನ ಹುಡುಗ ಯಾವ ರೀತಿ ಅವನು ಕೆಲಸ ಮಾಡ್ದ, ಅವನು ಒಳ್ಳೆ ಹುಡುಗ ಹೇಗೆ ಅಂತ ಅನ್ನೋದ್ರ ಬಗ್ಗೆ ನಾವು ವಿಭು ಬಗ್ಗೆ ಬರಿಬೇಕಾಗುತ್ತೆ. ಏನು ಮಾಡ್ದ ಅವನು? ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಬೀಳ್ತಾನಲ್ವಾ, ಅವಾಗ ಸಡಕ್ ಮಾತಾಡುತ್ತಲ್ವಾ, ಏನಂತ ಮಾತಾಡುತ್ತೀವಿ, ಇವನೇನನ್ನು ಇದು ಮಾಡ್ಕೊಳ್ತಾನೆ ಅಂದರೆ ಒಂಚೂರು ಡೀಟೇಲಾಗಿ ಬರಿಬೇಕು. विभू एक अच्छा लड़का है क्योंकि विभू को लगा कि लोगों के अत्याचारों से सड़क को मुक्ति दिलानी चाहिए. सड़क की सुरक्षा, सफाई एवं देखभाल के प्रति लोगों में जागृति लानी चाहिए. सड़क के साथ अन्याय करने वालों पर कार्रवाई होनी चाहिए ताकि वो अपने नागरिक कर्तव्य उनके प्रति सचेत रहें. सड़क को तोड़ने, काटने तथा गंदे काम करने वालों को एहसास दिलाना चाहिए कि उनके कारण सड़क कितना कष्ट सह रहा है. ಈ ಎಲ್ಲದಿಂದ ಇದು ಮಾಡ್ಲಿಕ್ಕೋಸ್ಕರ ಇವನೇನು ಮಾಡ್ದ, ಅವೇರ್ನೆಸ್ ಮೂಡಿಸ್ಬೇಕು ಅಂತೇಳಿ ಕೇವಲ 9ನೇ ಕ್ಲಾಸ್ ಹುಡುಗ ಯೋಚನೆ ಮಾಡ್ದ. ಆದ್ರಿಂದ ಇವನು ಒಳ್ಳೆಯ ಹುಡುಗ ಅಂತ ಹೇಳ್ಬೋದು. ಇದಾದ ನಂತರ 30ನೇ ಪ್ರಶ್ನೆ, ಪರಿಸರ ಕಿ ರಕ್ಷಾ ಕೆ ಲಿಯೆ ಹಮೆ ಕ್ಯಾ ಕರ್ನಾ ಚಾಹಿಯೆ? ಇದು ಪದ್ಯದಲ್ಲಿ ಬರುತ್ತೆ. ಪರ್ಯಾವರಣ ಬಚಾವೋ ಅನ್ನೋಂಥ ಪದ್ಯದಲ್ಲಿ ಬರುತ್ತೆ. ಯಾವ ರೀತಿ ನಾವು ಪರಿಸರ ಉಳಿಸ್ಬೇಕಂದ್ರೆ ಏನು ಮಾಡ್ಬೇಕು, ಅದರಲ್ಲಿದೆ ನೋಡಿ. ಏನಿದೆ? एक वृक्ष अगर कट जाता है तो उसके बदले में 11 वृक्ष लगाना चाहिए. ಒಂದು ಮರನ ಕಡಿತಿದ್ವಿ ಅಂದ್ರೆ ನಾವು ಎಷ್ಟು ನೆಡಬೇಕು? 11 ಸಸಿಗಳನ್ನ ನೆಟ್ಟು ಸುಣ್ಣಾಗಬಾರ್ದು. ಏನು ಮಾಡಬೇಕು? उसका लालन पालन करना चाहिए और हमें ये शपथ लेना चाहिए कि हम हमेशा के लिए पर्यावरण की रक्षा करेंगे. ಆ ಪದ್ಯದಲ್ಲಿ ಬರುತ್ತಿದ್ದು. ಇದಾದ ನಂತರ 31ನೇ ಪ್ರಶ್ನೆ, एक से एक मिलने का परिणाम क्या होता है? ಏನಾಗುತ್ತೆ? ಏಕ್ ಸೆ ಏಕ್ ಮಿಲೆ ತೋ ಕತ್ರ ಅಂತ ಬರುತ್ತಲ್ಲ, ನೀವು ಅದನ್ನು ಪದ್ಯನ ವಾಕ್ಯ ರೂಪದಲ್ಲಿ ಬರಿಬೇಕು. ಹೇಗೆ? ಏಕ್ ಸೆ ಏಕ್ ಕತ್ರ ಮಿಲೆ ತೋ ದರಿಯಾ, ನೀರು ಹರಿಯುತ್ತಲ್ಲ ಅದಕ್ಕೆ ದರಿಯಾ ಅಂತ ಹೇಳ್ತೀವಿ. ದರಿಯಾ ಬನ್ ಜಾತಾ ಹೈ. ಏಕ್ ಸೆ ಏಕ್ ಜರಾ, ಜರ್ರಾ ಅಂತಂದರೆ ಹೂವಿನ ಒಂದು ಸಣ್ಣ ಸಣ್ಣ ಹೂಗಳನ್ನೆಲ್ಲ ಆರಿಸಿ ಬರಿತೀವಲ್ಲ, ಆ ಒಂದನ್ನ ಪೋಣಿಸಿದಾಗ ಏನಾಗುತ್ತೆ? ಸಹರ. ಮದುವೆ ಗಂಡಿಗೆ ಕಟ್ತಾರಲ್ಲ ಒಂದು ಸಹರ ಅಂತ ಹೇಳ್ತೀವಿ. ಆ ರೀತಿಯ ಹೂವಿನ ಮಾಲೆ ಆಗಲಿ ಅಥವಾ ಗಂಡಿಗೆ ಮದುವೆ ಗಂಡಿಗೆ ಆಗ್ತಕ್ಕಂತಹ ಸಹರ ಆಗುತ್ತೆ. ಅದೇ ರೀತಿ ಏಕ್ ಸೆ ಏಕ್ ರಾಯಿ ಮಿಲೆ ತೋ ಕ್ಯಾ ಬಂತಾ ಹೈ? ಪರ್ವತ್. ಪರ್ವತ್ ಅಂದರೆ ಎವರೆಸ್ಟ್ ಕೂಡ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಉಸಿ ತರಹ ಏಕ್ ಸೆ ಏಕ್ ಇನ್ಸಾನ್ ಮಿಲೆ ತೋ, ಇನ್ಸಾನ್ ಅಂದರೆ ಒಬ್ರಿಗೊಬ್ರು ವ್ಯಕ್ತಿಗಳು ಒಂದಾದಾಗ ಏನಾಗ್ಬಿಡುತ್ತೆ? ಕಿಸ್ಮತ್ ಕೋ ಹಿ ಅಪ್ನೆ ಹಾಥೋ ಮೇ ಕರ್ ಸಕ್ತೆ ಹೈ. ಯಾವುದೇ ಒಂದು ಭಾಗ್ಯ ಇರಲಿ, ಅದೃಷ್ಟವನ್ನೇ ನಾವು ನಮ್ಮ ಮುಷ್ಟಿಯಲ್ಲಿ ಇಟ್ಕೋಬೋದು. ಅಂದರೆ ಯಾವಾಗ ಎಲ್ಲ ವ್ಯಕ್ತಿಗಳು ಅಥವಾ ಮನುಷ್ಯರು, ಮಾನವರು ಒಂದಾಗಿ ಬದುಕಿದ್ದಾಗ ನಮ್ಮ ವಿರುದ್ಧವಾಗಿ ಯಾವುದೇ ಕೆಲಸಗಳು ನಡೆಯೋದಿಲ್ಲ ಅಂತ ಈ ಪಾಠದಲ್ಲಿ ಹೇಳಿದ್ದಾರೆ. ಪದ್ಯ ಅದು. 32ನೇದರಲ್ಲಿ ದೋಹೆ. ನಿಮಗೆ 10ಲ್ಲೂ ಸಹ ಹೀಗೆ ಇರೋದು, 8ಲ್ಲೂ ಸಹ ಅದೇ ರೀತಿ ಕೊಡ್ತಾ ಇದ್ದಾರೆ. ದೋಹೆಯಲ್ಲಿ 3 ಅಂಕದ ಒಂದು ಭಾವಾರ್ಥವನ್ನು ಕೊಡ್ತಾರೆ. ನಿಮಗೆ 9ನೇ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಯಾವುದಿದೆ? ರಹೀಂ ಕೆ ದೋಹೆ ಇದೆ. ರಹೀಂ ಕೆ ದೋಹೆಯಲ್ಲಿ ಮೊದಲನೇ ದೋಹೆ, ತರುವರ್ ಫಲ್ ನಹಿ ಖಾತ್ ಹೈ ಸರ್ವರ್ ಪಿಯ ಹಿ ನಾ ಪಾನ್, ಕಹಿ ರಹೀಮನು ಪರ್ ಕಾಜ್ ಹಿತ್ ಸಂಪತ್ತಿ ಸಂಚಹಿ ಸುಜಾನ್. यहाँ रहीम जी कहते हैं कि जैसे पेड़ अपने फल खुद नहीं खाते हैं और सरोवर अपना पानी खुद नहीं पीते हैं, वैसे ही सज्जन लोग यानी अच्छे लोग जो होते हैं वो जो संचय करके रखते हैं, पैसे धन जो भी है उसे दूसरों के हित के लिए ही व्यय करते हैं. यहाँ बोलते हैं परकाज हित यानी दूसरों के हित के लिए. सज्जन लोग दूसरों के कल्याण के लिए ही संपत्ति का संग्रह
करते हैं केवल 3 या 4 वाक्यों में। यहाँ आप चाहे तो इस दोहे के कर्तृ या लेखक जो है रहीम जी यहाँ कहते हैं कि ಅಂತ ಹೇಳಿ ಬರಿಬೋದು, ಅಥವಾ ಇಸ್ ದೋಹೆ ಕ ಭಾವಾರ್ಥ ಯೇ ಹೈ ಕಿ ಅಂತ ಹೇಳ್ಬಿಟ್ಟು ನೀವು ಸೇರಿಸಿ ನಾನು ಡೈರೆಕ್ಟಾಗಿ ಬರೆದಿದ್ದೀನಿ. ಸೇರಿಸಿ ಬರೆದಾಗ 3 ಲೈನ್ ಆಗುತ್ತೆ, 3 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ಇದಾದ ನಂತರ 33ನೇ ಪ್ರಶ್ನೆ ಬಂದು गद्यांश का अनुवाद कन्नड़ या अंग्रेजी में लिखिए. ನಿಮಗೆ ಬೇಕಾದರೆ ಇಂಗ್ಲೀಷ್ ಮೀಡಿಯಂನಲ್ಲಿ ನಿಮಗೆ ಸೆಂಟೆನ್ಸ್ ಮಾಡೋಕ್ಕೆ ಬರಲ್ಲ ಅಂದರೆ ಇಂಗ್ಲೀಷಲ್ಲಿ ಬರೀರಿ, ಇಲ್ಲ ಕನ್ನಡದಲ್ಲಿ ಬರೀರಿ. ಮಾತೃಭಾಷಾ ಅಂತ ಕೊಡ್ತಿದ್ರು ಮುಂಚೆ. ಮಾತೃಭಾಷಾ ಅಂದರೆ ಕೆಲವರು ತೆಲುಗು ಆಗಿರುತ್ತೆ, ಹಾಗೆ ಕನ್ನಡ ಅಥವಾ ಇಂಗ್ಲೀಷ್ ಎರಡರಲ್ಲೇ ಬರಿಬೇಕಾಗುತ್ತೆ. ಏನು मौसी सबको माँ के जैसे प्यारी थी, सबके सुख दुख के समय में साथ देती थी, बच्चों के लिए वो सेवा की मूर्ति थी ಅಂತ ಇದೆ. ಇದಕ್ಕೆ ನಾವು ಕನ್ನಡದಲ್ಲಿ ಹೇಗೆ ಬರಿಬೋದು? ಚಿಕ್ಕಮ್ಮ ಎಲ್ಲರಿಗೂ ತಾಯಿಯಂತೆ ಆತ್ಮೀಯಳಾಗಿದ್ದಳು, ಸುಖ ದುಃಖದ ಸಮಯದಲ್ಲಿ ಎಲ್ಲರಿಗೂ ಆಸರೆಯಾಗಿದ್ದಳು, ಮಕ್ಕಳಿಗೆ ಅವಳು ಸೇವೆಯ ಸಾಕಾರ ಮೂರ್ತಿಯಾಗಿದ್ದಳು. ಸಹಕಾರ ಅಲ್ಲ, ಅದು ಮಕ್ಕಳ ಸಾಕಾರ ಮೂರ್ತಿಯಾಗಿದ್ಲು ಅಂತೇಳಿ 3 ಸೆಂಟೆನ್ಸ್ಗೆ 3 ನೀವು ಅನುವಾದ ಮಾಡ್ಬೋದು. 6ನೇ ಮೇನ್ 5-6 ವಾಕ್ಯದಲ್ಲಿ ಉತ್ತರಿಸಬೇಕು. ಇದರಲ್ಲಿ 2 ಪ್ರಶ್ನೆ ಬರುತ್ತೆ. ಒಂದು ಪ್ರಶ್ನೆ ಕೊಟ್ಟು ಅದೇ ಪಾಠದಲ್ಲಿ ಅಥವಾ ಅಂತ ಕೊಡ್ತಾರೆ, 2ರಲ್ಲಿ 1 ಬರೀರಿ. ಹಾಗೆ ಇನ್ನೊಂದು ಪದ್ಯ ಬರಿಬೇಕಾಗುತ್ತೆ. ಮೊದಲು ನಾವು ಯಾವುದಂತ ನೋಡೋಣ. खेलों के प्रकारों पर प्रकाश डालिए. खेलो कूदो स्वस्थ रहो ಪಾಠದಲ್ಲಿ ಬರುತ್ತೆ. ಅದು ಎಷ್ಟು ಚೆನ್ನಾಗಿದೆ ಪಾಠ ಅಂದರೆ ನೀವು ನಿಬಂಧಕ್ಕೂ ಸಹ ಅದೇ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋದರೆ, ಅಂದರೆ ವಿಧಗಳು, ಲಾಭಗಳು, ಉಪಯೋಗಗಳು, ಇದರಿಂದ ಆಗುವಂತಹ ಒಂದು ಏನೇನು ನಮಗೆ ಪುರಸ್ಕಾರ ಬರುತ್ತೆ ಅನ್ನೋದನ್ನೆಲ್ಲ ಕಲಿತ್ಬಿಟ್ರೆ ನೀವು ನಿಬಂಧಕ್ಕೂ ಬರಿಬೋದು. ನಾನು ಹಾಗಾಗಿ ಇದನ್ನು 1 ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಖೇಲೋಂ ಕೆ ಪ್ರಕಾರೋಂ ಪರ್ ಪ್ರಕಾಶ್ ಡಾಲಿಯೇ ಅಂದಾಗ ಆಟದ ವಿಧಗಳು ಯಾವುದು ಅಂತ ನೋಡ್ತೋಗೋಣ. ಇಷ್ಟೊಂದು ಇದೆ. ಇಷ್ಟೊಂದು ಅಂದರೆ ನೀವು ಕೆಲವೆಲ್ಲ ಆಟದಷ್ಟು ಕಡಿಮೆ ಬರಿತಾ ಹೋಗಿ. ಯಾಕೆ ಅಂದರೆ 2 ಎಕ್ಸಾಂಪಲ್ ಕೊಟ್ಟರು ಸಾಕು. खेलों के प्रकार विधಗಳು ಯಾವ್ಯಾವು? खेलों की कई प्रकार होते हैं, साधारणतः उनके 2 भेद. कौन से? एक शारीरिक खेल, ಇನ್ನೊಂದು ಮಾನಸಿಕ खेल. ಇದರಲ್ಲಿ ಯಾವುದು ಶಾರೀರಿಕ खेल ಅಂದರೆ ಯಾವುದು? जो हम अधिक यानी श्रम अधिक होता है उसे शारीरिक खेल कहते हैं. उदाहरण के लिए कबड्डी, ಹಾಕಿ, ಗುಲ್ಲಿ ದಂಡ. 2 ಇಷ್ಟು ಬರೆದ್ರೆ ಸಾಕು, ಇಷ್ಟು ಬರಿಬೇಕು ಅಂತ ಇಲ್ಲ. ಅದೇ ರೀತಿ ಏನು ಅಧಿಕ್ ಹೋತಾ ಹೈ ಕೌನ್ ಸಾ? जिन खेलों में मानसिक श्रम अधिक होता है, ಯಾವುದು ಮೆಂಟಲಿ ಇದು ಮಾಡ್ಕೊಂಡು ನಾವು ಆಟ ಆಡ್ತೀವೋ ಆ ಇದಕ್ಕೇನಂತ ಹೇಳ್ತೀವಿ ನಾವು? ಮಾನಸಿಕ ಖೇಲ್ ಅಂತ ಹೇಳ್ತೀವಿ. ಯಾವುದರಲ್ಲಿ? ಶತರಂಜ್. ಇದರಲ್ಲಿ ನಾವು ಬುದ್ಧಿ ಓಡಿಸಬೇಕು. ಏನು ಶಕ್ತಿ ವ್ಯಾಯಾಮ ಮಾಡೋದು ಬೇಡ. ಇದರಲ್ಲಿ ಬುದ್ಧಿ ಓಡಿಸಿ ನಾವು ಶತರಂಜ್ ಅಂದರೆ ಏನು? ಚೆಸ್ಸಲ್ಲಿ ಬುದ್ಧಿ ಓಡಿಸಿ ಆಡಬೇಕಾಗುತ್ತೆ. ಅದೇ ರೀತಿ ಕೇರಮಲ್ಲಿ ಯಾವ ಪನ್ನ ಹೇಗೆ ಹೊಡಿಬೇಕು ಅನ್ನೋದು, ಬಕ್ರಿ ಪಾಸ ಅಂದರೆ ದಾಳ ಹಾಕಿ ಆಡ್ತೀವಲ್ಲ, ಚೌಕಾಬಾರ, ಈ ಥರದ್ದೆಲ್ಲ ಏನಪ್ಪ ಅಂದರೆ ಇದು ಮಾನಸಿಕ ಖೇಲ್. ಅದೇ ರೀತಿ ವ್ಯಕ್ತಿಗತ ಖೇಲ್ ಅಥವಾ ವೈಯಕ್ತಿಕ ಖೇಲ್, ಸಾಮೂಹಿಕ ಖೇಲ್ ಅಂತ ಇರುತ್ತೆ. ವ್ಯಕ್ತಿಗತ ಖೇಲ್ ಅಂದರೆ ಇಂಡಿವಿಜುವಲ್ ಗೇಮ್ಸ್ ಯಾವಿರ್ತವೆ? ತೈರ್ನ, ದೌಡ್ನ, ಆ್ಯರೋಬಿಕ್ಸ್, ಇವೆಲ್ಲ ಒಬ್ಬೊಬ್ಬರೇ ಆಡಬೇಕು. ಇದನ್ನು ವ್ಯಕ್ತಿಗತ ಅಥವಾ ವೈಯಕ್ತಿಕ ಖೇಲ್ ಅಂತ ಹೇಳ್ತಾರೆ. ಅದೇ ರೀತಿ ಸಾಮೂಹಿಕ ಖೇಲಲ್ಲಿ ವಾಲಿಬಾಲ್, ಕ್ರಿಕೆಟ್ ಇದೆಲ್ಲ ಟೀಮ್ ಕಟ್ಕೊಂಡು ಆಡೋದು. ಒಬ್ಬರೇ ಆಡೋಕ್ಕೆ ಬರೋಲ್ಲ. ಕ್ರಿಕೆಟ್ ಅವೆಲ್ಲ ಬಾಲಕರು ಈ ರೀತಿ ಇರುತ್ತೆ. ಅದರಲ್ಲಿ ಎಷ್ಟು ಅಂತ ಅದೇನು ಬೇಡ ಬರೆಯೋದು. ಕೇವಲ ನೀವು ಯಾವ ಆಟಗಳನ್ನಂತ ಬರೆದ್ರೆ ಸಾಕು. ಕಬಡ್ಡಿ, ಬ್ಯಾಡ್ಮಿಂಟನ್ ಇವೆಲ್ಲ ಗ್ರೂಪ್ ಸಾಮೂಹಿಕ ಖೇಲ್ ಇರುತ್ತೆ, ಇದನ್ನು ಬರಿಬೇಕು. ಅದೇ ರೀತಿ ಇನ್ನೊಂದಿರುತ್ತೆ ಇದರಲ್ಲಿ. ಇನ್ನೊಂದು ಯಾವುದು? ಮೈದಾನಿ ಖೇಲ್, ಘರೇಲು ಖೇಲ್ ಅಂತೇಳಿ. ಮೈದಾನಿ ಅಂದರೆ ಫೀಲ್ಡಲ್ಲಿ ಆಡ್ತಕ್ಕಂಥದ್ದು. ಔಟ್ಡೋರ್ ಗೇಮ್ಸ್ ಯಾವುದು? ಕಬಡ್ಡಿ, ಕ್ರಿಕೆಟ್, ಹಾಕಿ ಮನೆ ಒಳಗೆ ಆಡೋಕ್ಕೆ ಬರೋದಿಲ್ಲ. ಇದನ್ನು ನಾವೇನು ಹೇಳ್ತೀವಿ? ಮೈದಾನಿ ಖೇಲ್ ಅಂತೀವಿ, ಔಟ್ಡೋರ್ ಗೇಮ್ಸ್ ಅಂತೀವಿ. ಘರೇಲು ಖೇಮ್ ಅಂದರೆ ಇಂಡೋರ್ ಗೇಮ್ಸ್. ಯಾವುದು? ಶತರಂಜಿ, ಕೇರಮು, ಇವೆ ಪಾಸ, ಇವೆಲ್ಲ ಏನಿದೆ ಅದು ನಾವು ಏನು ಹೇಳ್ತೀವಿ? ಇಂಡೋರ್ ಗೇಮ್ಸ್. ಇಷ್ಟು ಬರೆದ್ರೆ ಆರಾಮಾಗಿ 4 ಅಂಕಗಳು ಸಿಗುತ್ತೆ. ಇದಾದ ನಂತರ ಏನು ಬರಿಬೇಕು ನೀವು? ಪದ್ಯ ಯಾವುದು? ऊंचा हिया हिमालय ठहरा, उसमें कितना स्नेह भरा, दिल में अपने आग दबाकर रखता हमको हरा भरा. ಇದನ್ನಾದರೂ ಕೊಡ್ಬೋದು, ಅಥವಾ ಮೊನ್ನೆ ಒಂದು ಕೊಟ್ಟಿದ್ರಲ್ಲ ಮಾಡೆಲ್ ಪೇಪರಲ್ಲಿ, ಅದಾದರೂ ಕೊಡ್ಬೋದು. ಇದರಲ್ಲಿ ನಾವು ಫಸ್ಟ್ ಸೆಮಿಗೆ ಕೊಡ್ಬೋದು ಅಥವಾ ಅದನ್ನು ಕೊಡ್ಬೋದು. ಆಪ್ಷನ್ ಕೊಡೋದಿಲ್ಲ, ಯಾವ್ದಾದ್ರು ಒಂದು ಕೊಡ್ತಾರೆ. ನೀವು ಹಾಗಾಗಿ ಇವೆರಡು ಪದ್ಯನ ಕಲಿಬೇಕು. ಈಗ ಯಾವುದು?
ಗದ್ಯಾಂಶ ಕೋ ಧ್ಯಾನ್ ಅಪಠಿತ ಗದ್ಯಾಂಶ ಅಂದರೆ ಏನು, ಒಂದು ಪ್ಯಾಸೇಜ್ ಕೊಡ್ತಾರೆ, ಆ ಪ್ಯಾಸೇಜನ್ನು ಚೆನ್ನಾಗಿ ಓದ್ಕೊಂಡು ನೀವೇನು ಮಾಡಬೇಕು, 4 ಪ್ರಶ್ನೆ ಕೊಟ್ಟಿರ್ತಾರೆ, ಅದನ್ನು ಬರಿಬೇಕು. ಹೀಗೆ कबीरदास मौन साधना करने वाले भक्त थे, निराकार परम शक्ति का स्मरण करते थे, उनके अनुसार आंतरिक पवित्रता से ही ईश्वर की प्राप्ति संभव है. जनजीवन के साथ सद्व्यवहार की कबीरदास की भक्ति का मूल मंत्र है. उनका कथन था, भक्ति के क्षेत्र में सब समान है. भौतिक समस्याओं को नगण्य मानते थे. उनका व्यक्तित्व बहुमुखी था. उनकी वाणी अनोखी और अनुपम है. ಇದಕ್ಕೆ ಸಂಬಂಧಪಟ್ಟಂತೆ 4 ಪ್ರಶ್ನೆ ಕೊಡ್ತಾರೆ. ಈ 4 ಪ್ರಶ್ನೆಗೆ ನೋಡಿ, ದಯವಿಟ್ಟು ಮಕ್ಕಳೇ ಇದನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ. ಯಾಕೆಂದರೆ ಇಲ್ಲೇ ಇರುತ್ತೆ ಆನ್ಸರು. ನೀವೇನು ಅದನ್ನು ಯೋಚಿಸಿ ಇದು ಮಾಡಿ ಬರಿಬೇಕಾಗಿಲ್ಲ. ಈ ಕಡೆ ಸೆಂಟೆನ್ಸ್, ಈ ಕಡೆ ಎಲ್ಲರೂ ಇರುತ್ತೆ, ಜಸ್ಟ್ ಓದಬೇಕು. ಈಶ್ವರ್ ಕಿ ಪ್ರಾಪ್ತಿಗೆ ಸಂಭವ ಅಂತ ಬಂದಾಗ ಇಲ್ಲೇ ಹುಡುಕ್ಬಿಟ್ಟು ನೀವೇನು ಇಲ್ಲಿದೆ ನೋಡಿ, ಉನ್ಕೆ ಅನುಸಾರ ಆಂತರಿಕ ಪವಿತ್ರತಾ ಸೇ ಈಶ್ವರ್ ಕಿ ಪ್ರಾಪ್ತಿಗೆ ಸಂಭವ ಅಂತ ಇದೆ. ಮೊದಲನೇ ಸೆಂಟೆನ್ಸ್ ಅಂತ ಅಂದ್ಕೊಂಡ್ಬಿಡ್ರಿ. ಕೆಲವ್ರು ಗೊತ್ತಾಗಲಿಲ್ಲ ಅಂದರೆ 2 ಸೆಂಟೆನ್ಸ್ ಬರೀತಾರೆ. ಒಟ್ಟಾರೆ ನೀವು ಹೇಗಾದರೂ ಬರೀರಿ. ಹಂಗಂತ ಪ್ರತಿ ಪ್ರಶ್ನೆಗೂ 4 ಲೈನ್ ಬರಿಬೇಡಿ, ರಿಲೇಟೆಡ್ ಲೈನ್ಸ್ ಮಾತ್ರ ಬರೀರಿ. ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಟು ಬರಬೇಡಿ. ಇದನ್ನು ಬರೆಯೋದ್ರಿಂದ ನೀವು 4 ಅಂಕಗಳನ್ನ ಬಹಳ ಈಸಿಯಾಗಿ ಗಳಿಸ್ಬೋದು. ಕಬೀರ್ದಾಸ್ ಕ ಕಥನ್ ಕ್ಯಾ ಹೈ ಅಂತ ಅಂದಾಗ ಇಲ್ಲಿ ಮೂಲ ಮಂತ್ರ ಏನಿದೆ ಅದನ್ನು ಬರಿಬೇಕು. ಹಾಗೆ ಇದು ಈ ಕಬೀರ್ದಾಸ್ ಕಿ ವಾಣಿ ಕೈಸಿ ಥಿ ಅಂತ ಅಂದರೆ ಉನ್ಕಿ ವಾಣಿ ಅನೋಖಿ और अनुपम थी. ಈ ರೀತಿಯಾಗಿ ಇದನ್ನು ಓದಿದ್ರೆ ಭಾಳ ಈಸಿಯಾಗಿ ಬರಿಬೋದು. ಇದರಲ್ಲೇನು ತುಂಬ ಕಷ್ಟ ಇರೋದಿಲ್ಲ. ಓದಬೇಕು, ಕ್ವಶನ್ ಅಲ್ಲೇ ಇರುತ್ತೆ, ಆನ್ಸರು ಸಹ ಅಲ್ಲೇ ಇರುತ್ತೆ. 4ಕ್ಕೂ ಉತ್ತರಕ್ಕೆ ಬರೀರಿ. ಇದಾದ ನಂತರ ನಿಬಂಧ. ನಿಬಂಧ ಅಂದರೆ ಎಸ್ಸೆ ರೈಟಿಂಗ್. 3 ವಿಷಯಗಳನ್ನ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ 12 ಅಥವಾ 15 ವಾಕ್ಯದಲ್ಲಿ ಬರೀರಿ. ಅಲ್ಲೊಂದು ಪೇಜ್ ಇರುತ್ತೆ, ಹೊಸ ಪೇಜಲ್ಲೇ ಬರೆಯೋದು ಭಾಳ ಒಳ್ಳೆಯದು. ಅರ್ಧ ಬಾಗಿರುತ್ತೆ ಅಂತ ಅದರಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಹೊಸ ಪೇಜಲ್ಲಿ ಬರೆದ್ರೆ ನಾವು ಒಂದೇ ಸರಿಗೆ ನೋಡಿ ವ್ಯಾಲ್ಯೂಯೇಷನ್ ಈಸಿ ಆಗುತ್ತೆ. ಈ ಸರಿಯ ವ್ಯಾಲ್ಯೂಯೇಷನ್ ನಿಮ್ಮ ಟೀಚರ್ ಮಾಡೋದಿಲ್ಲ, ಬೇರೆ ಟೀಚರ್ ಮಾಡಬೇಕಾಗಿರೋದ್ರಿಂದ ನೀವೇನು ಮಾಡಬೇಕು, ನೀಟ್ನೆಸ್ನ ಬಹಳ ಗಂಭೀರವಾಗಿ ತಗೋಬೇಕಾಗುತ್ತೆ. ಇದಕ್ಕೆ ಹೊಸ ಪೇಜ್ ತೊಗೊಂಡು 1 ಅಥವಾ 1.5 ಪೇಜ್ ಬರೀರಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಖೇಲೋं का महत्व, जनसंख्या की समस्या, ಸ್ವಚ್ಛತಾ और स्वास्थ्य. ನೋಡಿ ಮಕ್ಕಳೇ, ನಾನು ಆಗಲೇ ಹೇಳಿದೆ, ಖೇಲೋं का महत्व, ಖೇಲೋ ಕೂದೋ ಸ್ವಸ್ತ್ರ ಹೋದಲ್ಲಿ ಇದೆ, ಉಪಯೋಗಿತಾ ಇದೆ, ಅದಕ್ಕೆ ಬರುವಂಥ ಪುರಸ್ಕಾರ ಇದೆ, ಏನೇನು ಲಾಭ ಅಂತ ಇದೆ, ಪ್ರಕಾರ, ಇವನ್ನೆಲ್ಲ ಸೆಂಟೆನ್ಸ್ ಮಾಡಿ ಬರೆದ್ರೆ ಈ ಒಂದು ಇದಕ್ಕೆ ನಿಬಂಧ ಮುಗಿದೋಗುತ್ತೆ. ಅದಕ್ಕೆ ನಾನು ಅದನ್ನು ಕೊಟ್ಟಿಲ್ಲ. ಇನ್ನೂ ಒಂದು ಯಾವುದು ಅಂದರೆ ಜನಸಂಖ್ಯಾ ಕಿ ಸಮಸ್ಯೆ. ಇದಕ್ಕೆ ನೀವೇನು ಮಾಡ್ಬೋದು, ಫಸ್ಟ್ ಪ್ರಸ್ತಾವನ ಬರಿಬೇಕು. ಅದಾದಮೇಲೆ ಜನಸಂಖ್ಯೆ ವೃದ್ಧಿಗೆ ಕಾರಣ ಬರೀರಿ. ಇದನ್ನು ನೀವು ಬೇಕಿದ್ರೆ ಸ್ಟಾಪ್ ಮಾಡಿಕೊಂಡು ಇದನ್ನು ನೀವೇನು ಮಾಡ್ಬೋದು, ಒಂದು ಕಡೆ ನೋಟ್ಸ್ ಮಾಡ್ಕೋಬೋದು. ಇದಾದ ನಂತರ ನಾನು ಸ್ವಲ್ಪ ನಿಧಾನಕ್ಕೆ ಇದನ್ನು ತೊಗೊಂಡೋಗ್ತೀನಿ. ಫಸ್ಟ್ ಪ್ರಸ್ತಾವನ ಬರೀರಿ, ಅದಾದಮೇಲೆ ಜನಸಂಖ್ಯೆ में वृद्धि के कारण ಬರೀರಿ, ಅದಾದ ನಂತರ ಜನಸಂಖ್ಯೆ विस्फोट से होने वाली दुष्परिणाम ಬರೀರಿ, ಆಮೇಲೆ ನಿಯಂತ್ರಣ के लिए उठाए गए कदम, ಇದನ್ನು ನಿಯಂತ್ರಿಸೋಸ್ಕರ ನಾವು ಏನೇನು ಸೊಲ್ಯೂಷನ್ನ ಕಂಡುಹಿಡಿದೀವಿ ಅಂತ ಕೊನೆಯಲ್ಲಿ ಉಪಸಂಹಾರ. ಅದಕ್ಕಾಗಿ ನಾವು ಏನು ಮಾಡಬಹುದು, ಯಾವ ರೀತಿ ನಾವು ಸರ್ಕಾರದ ಯೋಜನೆಗಳನ್ನ ಯಾವ ರೀತಿ ಪಾಲಿಸಬೇಕು, ನಾವು ಸ್ವಂತವಾಗಿ ಯಾವ ರೀತಿ ಯೋಚನೆ ಮಾಡಿ ಎಷ್ಟು ಜನ ಮಕ್ಕಳಿದ್ರೆ ಈ ದೇಶಕ್ಕೂ ಹಾಗೂ ನಮಗೂ ಏನನ್ನು ಅನುಕೂಲ ಅನ್ನುವಂಥದ್ದೆಲ್ಲದನ್ನು ಇದರಲ್ಲಿ ಬರಿತಾ ಹೋಗಬೇಕು. ಇದು ಒಂದು ನಿಬಂಧಕ್ಕೆ ಸಂಬಂಧಪಟ್ಟಂತೆ ಆಯಿತು. ಈಗ ಇನ್ನೊಂದು ಕೊನೆಯದಿದೆ, ಯಾವುದು ಅದು ಹಾಕಿಲ್ಲ, ಇರಲಿ, ಸ್ವಚ್ಛ ಭಾರತ್ ಅಭಿಯಾನ್. ಅದ್ರ ಬಗ್ಗೆ ನೀವು ಬರಿಬೋದು. ಒಂದು ಸರಿ ಅದನ್ನು ನೀವು ಕಲ್ತು ಬಿಟ್ಟರೆ ಏನಾಗುತ್ತೆ ಅಂದರೆ SSLC ತನಕನೂ ಇವೇ ಟಾಪಿಕ್ಗಳು ಬರುತ್ತೆ. 2ರಿಂದ 3 ಕಲಿತ್ರೆ ನೀವು ಖಂಡಿತವಾಗೂ ಏನು ಮಾಡ್ಬೋದು, ಈ ನಿಬಂಧವನ್ನು ಅಂದರೆ ಜನಸಂಖ್ಯಾ ವಿಸ್ಫೋಟ ತಗೊಳ್ಳಿ, ಪರ್ಯಾವರಣ ತಗೊಳ್ಳಿ, ಖೇಲೋ ಕೂದ್ ತಗೊಳ್ಳಿ, ಅಥವಾ ಸ್ವಚ್ಛ ಭಾರತ್, ಇನ್ನೊಂದು ಮೊಬೈಲ್ ಸೇ ಹೋನೆ ವಾಲೆ ದುಷ್ಪರಿಣಾಮ ಕೊಡ್ಬೋದು, ಅಥವಾ ಇಂಟರ್ನೆಟ್ ಸೇ ಹೋನೆ ವಾಲಿ ಹಾನಿ ಅಂತ ಅನ್ನೋದು ಕೊಡ್ಬೋದು. ಅದಷ್ಟು ಆ ಥರದ್ದು ಸ್ವಂತವಾಗಿ ನೀವು ಸಹ ಈ ಸ್ಟೆಪ್ಸ್ ಏನಿದೆ ಅದನ್ನು ಮಾಡ್ತಾ ಹೋದರೆ ನಿಬಂಧದಲ್ಲಿ 4 ಅಂಕ ಗಳಿಸ್ಬೋದು. ಕೊನೆಯದಾಗಿ ನಮ್ಮದೇನು ಬರುತ್ತೆ, ಪತ್ರಲೇಖನ. ಪತ್ರಲೇಖನಲ್ಲಿ ನೀವು ಕಂಪಲ್ಸರಿಯಾಗಿ छुट्टी ಪತ್ರ ಅಂದರೆ ಲೀವ್ ಲೆಟರ್ನ ಬರೆಯೋದು ಕಲಿಬೇಕು. ಯಾರಿಗೆ, ಪ್ರಧಾನ ಅಧ್ಯಾಪಕಿ ಕೊಡ್ಬೋದು ಅಥವಾ ಕಕ್ಷಾಧ್ಯಾಪಕಿ ಕೊಡ್ಬೋದು. ಟು ಅಡ್ರೆಸ್ ಯಾರಿಗೆ, ಪ್ರಧಾನ ಅಧ್ಯಾಪಕ ಅಥವಾ ಕಕ್ಷಾಧ್ಯಾಪಕಿ ಕೊಡ್ಬೋದು. ಕಾರಣ ಏನು ಕೊಡ್ಬೋದು, ಒಂದು ಶಾದಿ ಕೆ ಬಾರೆ ಮೇ, ಇನ್ನೊಂದು ಹುಷಾರಿಲ್ಲದೆ ಇರೋ ತಬಿಯತ್
ಬಿಗड़ ಗई है ಅಥವಾ ಹುಷಾರಿಲ್ಲ ಅನ್ನೋದ್ರ ಬಗ್ಗೆ ಎರಡೇ ಕಾರಣ ಕೊಡ್ತಾರೆ. ಇದೊಂದನ್ನು ನೀವು 8ನೇ ಕ್ಲಾಸಿಂದ ಕಲಿತ್ಬಿಟ್ರೆ 10ನೇ ಕ್ಲಾಸ್ ತನಕ ನಿಮ್ಮಲ್ಲಿ 5 ಅಂಕಗಳಲ್ಲಿ ನಿಮ್ಮ ಜೇಬಲ್ಲಿರುತ್ತೆ ಅಂತ ಅಂದ್ಕೊಂಡ್ಬಿಡ್ಬೋದು. ಯಾಕೆಂದರೆ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ನೀಟಾಗಿ ಒಂದೇ ಪೇಜಲ್ಲಿ ಬರೋ ರೀತಿ ನೋಡಿ. ಯಾವಾಗಲೂ ಹೇಳೋದಷ್ಟೇ, ಇಲ್ಲಿ ಅರ್ಧ ಬರೆದ್ಬಿಟ್ಟು ಮುಂದಿನ ಪೇಜಲ್ಲಿ ಅರ್ಧ ಬರಿಬೇಡಿ. ಹೊಸ ಪೇಜ್ ತೊಗೊಳ್ಳಿ, ಹೊಸ ಪೇಜಲ್ಲಿ ಒಂದೇ ಪೇಜಲ್ಲಿ ಬರೋ ರೀತಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ತೋರಿಸ್ತೀನಿ ನಾನು. ಈ ರೀತಿಯಾಗಿತ್ತು ಅಂದರೆ ನೀವೇನು ಮಾಡ್ಬೋದು, ಫಸ್ಟು ಪ್ರೇಷಕ್ ಬರಿಬೇಕು, ಅದೇ ರೀತಿ ಸೇವಾಮೆ ಬರಿಬೇಕು, ಆಮೇಲೆ ಸಂಬೋಧನೆ ಬರಿಬೇಕು, ವಿಷಯ ಬರಿಬೇಕು, ಕಲೇವರ್ ಬಾಡಿ ಆಫ್ ದ ಲೆಟ್ರ್, ಧನ್ಯವಾದ, ಪತ್ರಕ್ಕೆ ಅಂತಿಮ ಯಾವುದಿದೆ आपके आज्ञाकारी छात्र ಅನ್ನೋದೊಂದು ಸ್ಥಳ ಮತ್ತು ದಿನಾಂಕ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ಮೊದಲು 4 ಅಂಕ ಇತ್ತು, ಈಗ 5 ಅಂಕ ಇದೆ. ಹಾಗಾಗಿ ನೀವು ಎಷ್ಟು ಈಸಿಯಾಗಿ ಅಂಕಗಳನ್ನ ಗಳಿಸ್ಬೋದು ಅಂದರೆ ಇದು ನೀಟಾಗಿದ್ದಾಗ ಮಾತ್ರ ನಿಮಗೆ 5 ಅಂಕಗಳು ಬರುತ್ತೆ. ಹಾಗಾಗಿ ನೀವು ಚುಟ್ಟಿ ಪತ್ರವನ್ನು ತುಂಬ ಚೆನ್ನಾಗಿ ಕಲೀರಿ ಅಂತ ಹೇಳಿ ಈ ಪ್ರಶ್ನೆ ಪತ್ರಿಕೆಗೆ ಕಂಪ್ಲೀಟ್ ಆಗುತ್ತೆ. ನಿಮಗೆ ಈಗ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೇನು ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಪ್ರತಿದಿನ ಹಾಕ್ತಾನೆ ಇರ್ತೀವಿ. 10ನೇ ತರಗತಿ, 8ನೇ ತರಗತಿ ಹಾಗೂ 9ನೇ ತರಗತಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಹಾಕ್ತಾ ಇರ್ತೀವಿ. ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ಕೇಳ್ತಾ ಇಲ್ಲಿಗೆ ಈ ಒಂದು ಲೈಕ್ ಮಾಡಿ, ಕಾಮೆಂಟ್ಸ್ ಹಾಕಿ. ಧನ್ಯವಾದ.